येषां ते अभिहितां सांख्ये येषा ते अभिहिता सांख्ये बुद्धिर्योगे त्विमां शृणु बुद्धिर्योगे त्विमां शृणु बुद्ध्या युक्तो यया पार्थ बुद्ध्या युक्तो यया पार्थ कर्मबन्धं प्रहास्यसि कर्मबन्धं प्रहास्यसि. ಸೊ ಯಾರಾದ್ರೂ ಅನುವಾದ ಓದಿ. ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ಈಗ ನಾನು ಇದನ್ನು ತಿಳಿಸಿಕೊಟ್ಟಿದ್ದೇನೆ. ಈಗ ನಾನು ಇದನ್ನು ಯೋಗದ ರೀತಿಯಲ್ಲಿ ವಿವರಿಸುತ್ತೇನೆ. ಕೇಳು ಪಾರ್ಥನೆ, ಕೇಳು ಪಾರ್ಥ. ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮ ಬಂಧನದಿಂದ ಮುಕ್ತನಾಗುವೆ. ಸೊ ಧನ್ಯವಾದ ಮಾತಾಜಿ. ಸೊ ಹರೇ ಕೃಷ್ಣ. ಸೊ ಈಗ ಭಗವಂತ ಶ್ರೀ ಕೃಷ್ಣ ಅರ್ಜುನನಿಗೆ ವಿಶೇಷವಾದ ಅಡ್ವೈಸ್ ವನ್ನು ಅರ್ಜುನನಿಗೆ ಕೊಡ್ತಾ ಇದ್ದರು. ಸೊ ನಾವು ಹಿಂದಿನ ಎಲ್ಲ ಶ್ಲೋಕನಲ್ಲಿ ನಾವು ನೋಡುದು ಹೆಂಗೆ ಕೃಷ್ಣ ಹೆಂಗೆ ಅರ್ಜುನನಿಗೆ ಹೇಳ್ತಾ ಇದ್ದ, ಹೆಂಗೆ ನೀವು ನೀನು ಹೆಂಗೆ ಯಾವ ತರ ಕಾರ್ಯವನ್ನು ನೀನ್ ಮಾಡಿದ್ರೆ ಹೆಂಗೆ ಹಿತಕರವಾಗಿರುತ್ತೆ, ನಿನ್ಗೆ ಒಂದು ಅಪಕೀರ್ತಿ ಬರೋದಿಲ್ಲ. ಮತ್ತೆ ಅಷ್ಟೇ ಅಲ್ಲ, ನಿನ್ಗೆ ಇಂದ್ರನ ಸ್ವರ್ಗಕ್ಕೆ ಹೋಗುವಷ್ಟು ಪಾತ್ರತೆ ಸಿಗತ್ತೆ. ಇಲ್ಲ ಅಂದ್ರೆ ಭೋಗನು ಅನುಭವಿಸ್ಬೋದು. ಈ ರಾಜ್ಯವನ್ನು ನೀನ್ ಗೆದ್ದಿದ್ರೆ ಭೋಗನು ಅನುಭವಿಸಬಹುದು. ಅದಕ್ಕೆ ನೀನು ಯುದ್ಧ ಮಾಡುವುದು ಬಹಳ ಉಚಿತವಾಗಿದೆ ಅಂತ ಅರ್ಜುನನಿಗೆ ಹಿಂದಿನ ಶ್ಲೋಕನಲ್ಲಿ ಎಲ್ಲ ಕೃಷ್ಣ ಹೇಳಿದ. ಆಮೇಲೆ ಭಗವಂತ ಇದಕ್ಕಿಂತ ಮುಂದೆ ಏನೋ ಜಯ ಪರಾಜಯ ಸುಖ ದುಃಖ ಇವೆಲ್ಲವನ್ನು ಮರೆತು ನೀನು ಯಾವಾಗ ಧರ್ಮ ಪರಾಯಣವಾಗಿ ಯುದ್ಧ ಸಲುವಾಗಿ ಯುದ್ಧ ಮಾಡುವಂತ ರೀತಿನಿಂದ ಯಾವಾಗ ನೀನು ಯುದ್ಧ ಮಾಡ್ತೀಯಾ, ಸೊ ಆವಾಗ ನಿನಗೆ ಯಾವುದನ್ನು ಪಾಪವನ್ನು ಹಂಚೋದೇ ಇಲ್ಲ ಅರ್ಜುನ, ನಿನ್ಗೆ ಅದನ್ನು ವಿಚಾರವೇ ಬಿಡುವಂತ. ಸೊ ನಿನ್ನೆ ನಾವು ಇದನ್ನು ತಿಳ್ಕೊಂಡು ಹೆಂಗೆ ಕೃಷ್ಣ ಹೇಳ್ತಾ ಇದ್ದ, ನಾವು ಯಾವಾಗ ಒಂದು ಧರ್ಮ ಪ್ರಯಾಣವಾಗಿ ಧರ್ಮ ಅಂದ್ರೆ ಭಗವಂತವನ್ನು ಸೆಂಟರ್ ನಲ್ಲಿ ಇಟ್ಟು ಯಾವುದೇ ಹಿತ ಇಲ್ಲ ಪುಣ್ಯ ಇಲ್ಲ ಅಂದ್ರೆ ಯಾವುದೋ ಗೇನ್ ಇಡದೆ ಯಾವಾಗ ನಾವು ಭಗವಂತವನ್ನು ಸೆಂಟರ್ ಬಿಟ್ಟು ಇಲ್ಲಾಂದ್ರೆ ಧರ್ಮವನ್ನು ಸೆಂಟರ್ ಬಿಟ್ಟು ಯಾವಾಗ ನಾವು ಕಾರ್ಯ ಮಾಡ್ತೀವಿ, ಸೊ ಆವಾಗ ಆ ಕಾರ್ಯದಿಂದ ಯಾವತ್ತು ನಾವು ಈ ಭವಬಂಧನಲ್ಲಿ ಸಿಕ್ಕೋದಿಲ್ಲ. ಸೊ ಇದನ್ನು ಬಹಳ ಮುಖ್ಯವಾಗಿ ನಿನ್ನೆ ನಾವು ತಿಳ್ಕೊಂಡು, ಅಷ್ಟೇ ಅಲ್ಲ ಇವೆಲ್ಲ ಭವಬಂಧನ ಅಷ್ಟೇ ಅಲ್ಲ, ಮತ್ತು ನಾರ್ಮಲ್ ನಾವು ನಮ್ದು ಒಂದು ರೆಸ್ಪಾನ್ಸಿಬಿಲಿಟಿ ಬಹಳಷ್ಟು ನಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನು ನಾವು ಯಾವಾಗ ಈ ಜಗತ್ತಿನಲ್ಲಿ ಬರ್ತೀವಿ ಅವಾಗ ನಮ್ಗೆ ಬಹಳಷ್ಟು ರೆಸ್ಪಾನ್ಸಿಬಲ್ ಆಗ್ಬಿಡ್ತೀವಿ ನಾವು. ಅವ್ರದ್ದು ನಮ್ಗೆ ಒಂದು ಋಣವನ್ನು ಇರತ್ತೆ. ಸೊ ಆ ಋಣದಿಂದನೂ ನಾವು ಮುಕ್ತರಾಗಬಹುದು ಯಾವಾಗ ನಾವು ಭಗವಂತನ ಭಕ್ತಿ ಯಾವಾಗ ಸ್ಟಾರ್ಟ್ ಮಾಡ್ತೀವಿ. ಕೃಷ್ಣ ಕಾನ್ಸಿಯಸ್ನೆಸ್ ಆಕ್ಟಿವಿಟಿ, ಕೃಷ್ಣ ಪ್ರಜ್ಞೆದು ಕಾರ್ಯಗಳನ್ನು ಯಾವಾಗ ಶುರು ಮಾಡ್ತೀವಿ ಅವಾಗ ನಾವು ಈತನಿಂದ ಮುಕ್ತರಾಗ್ತೇವಂತ ಹಿಂದಿನ ಎಲ್ಲಾ ಶ್ಲೋಕನಲ್ಲಿ ಭಗವಂತ ಇವೆಲ್ಲ ತಿಳಿಸಿದ ನಮ್ಗೆ. ಆದ್ರೆ ಈಗ ಭಗವಂತ ಇಲ್ಲಿ ಮತ್ತೆ ಈ ಶ್ಲೋಕನಲ್ಲಿ 39 ಶ್ಲೋಕನಲ್ಲಿ ಹೇಳ್ತಾ ಇದ್ದಾನೋ, ಭಗವಂತ ಕೃಷ್ಣ ಹೇಳ್ತಾನೋ, ನಿನಗೆ ಇಷ್ಟು ತನಕ ನಾನೇ ಹೇಳಿದೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದೆ ನಿನ್ಗೆ ಇಷ್ಟ ತನಕ. ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೋ ಇಷ್ಟ ತನಕ ಅಂದ್ರೇನು, ಹಿಂದಿನ ಎಲ್ಲಾ ಶ್ಲೋಕನಲ್ಲಿ ನಾನ್ ನಿನ್ಗೆ ಎಲ್ಲವನ್ನು ಡಿಟೇಲ್ ಆಗಿ ಹೇಳಿದ್ದೇನೆ, ಎಲ್ಲವನ್ನು ಪೃಥಕ್ವಾಗಿ ಹೇಳಿದ್ದೇನೆ. ಅಷ್ಟೇ ಅಲ್ಲ, ನಿಷ್ಕಾಮ್ ಕರ್ಮವನ್ನು ಯಾವ ತರ ಮಾಡ್ಬೇಕು ಅದನ್ನು ಹೇಳಿದ್ದೀನಿ. ಸೊ ಆದ್ರೆ ಈಗ ನಾನು ನಿನ್ಗೆ ಬಹಳ ಮತ್ತೆ ಇದಕ್ಕಿಂತ ಇದು ಮತ್ತೆ ಶ್ರೇಷ್ಠ, ಇದಕ್ಕಿಂತ ಜಾಸ್ತಿ ಮತ್ತು ನಿನ್ಗೆ ಹೇಳೋದು ಇಚ್ಛೆ ಇದೆ ನನಗೆ.
ಸೊ ಅದಕ್ಕೆ ನಾನು ಇವತ್ತು ನಿನ್ಗೆ ಅದಕ್ಕಿಂತ ಜಾಸ್ತಿ ನಿನ್ಗೆ ಹೇಳ್ತಾ ಇದ್ದೀನಿ. ಸೊ ಹೆಂಗೆ ನೀನು ಒಂದು ಜ್ಞಾನದಿಂದ ಆಧಾರಿತವಾಗಿ ನಿನ್ನ ಜ್ಞಾನವನ್ನು ಬುದ್ಧಿನಿಂದ ಆಧಾರಿತವಾಗಿ ನಿನ್ನ ಕಾರ್ಯ ಯಾವಾಗ ಮಾಡ್ತೀಯಾ, ಸೊ ಯಾವತ್ತೂ ನೀನು ಕರ್ಮ ಬಂಧನಲ್ಲಿ ಹೆಂಗೆ ಸಿಕ್ಕಾಗೋದಿಲ್ಲ. ಸೊ ಅದನ್ನು ನಾನು ಈಗ ಹೇಳ್ತೀನಿ. ಸೊ ಕೇಳು ಅಂತ ಕೃಷ್ಣ ಇಲ್ಲೇ ಎಂಫಸೈಸ್ ಕೊಡ್ತಾ ಇದ್ದಾನೆ. ಸೊ ಯಾಕೆ ಕೃಷ್ಣ ಕೇಳು ಅಂತ ಹೇಳ್ತಾ ಇದ್ದಾನು? ಸುಮ್ನೆ ಭಗವಂತ ಹೇಳ್ಬೋದಲ್ಲ, ಅಲ್ಲ ಅರ್ಜುನ ಏನು ಮಲಗ್ಬಿಟ್ಟ ಕೇಳು ಅಂತ ಹೇಳೋದಕ್ಕೆ. ಸೊ ಬಿಕಾಸ್ ಯಾವಾಗ ಮುಖ್ಯವಾದ ವಿಷಯಗಳು ಇರುತ್ತೆ, ಸೊ ಯಾವಾಗ ಒಬ್ರು ವಕ್ತ ಆಗಿದ್ದವರು ಇಲ್ಲಾಂದ್ರೆ ಗುರು ಆಗಿದ್ದವರು, ಟೀಚರ್ ಆಗಿದ್ದವರು, ಸ್ವಲ್ಪ ಸರಿಯಾಗಿ ಕೇಳಿ, ದಯವಿಟ್ಟು ಸರಿಯಾಗಿ ಕೇಳಿ ಅಂತ ಹೇಳ್ತಾರ. ಸೊ ಅಂದ್ರೆ ಏನು ಅಂದ್ರೆ ಅರ್ಥ ಏನು, ಬಹಳ ಮುಖ್ಯವಾಗಿದೆ, ಕೇಳು ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ಎಂಫಸೈಸ್ ಕೊಟ್ಟಿ ಹೇಳ್ತಾ ಇದ್ದಾರೋ. ಸೊ ಹೆಂಗೆ ಜ್ಞಾನನಿಂದ ನಾವು ಯಾವಾಗ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿ ಜ್ಞಾನವಾಗಿ ಯಾವಾಗ ನಾವು ಕಾರ್ಯ ಮಾಡ್ತೀವಿ, ಸೊ ಹೆಂಗೆ ನಾವು ಭವಬಂಧನಲ್ಲಿ ಸಿಕ್ಕಾಗೋದಿಲ್ಲ. ಸೊ ಈಗ ನಾವು ಭಗವಂತ ಇವೆಲ್ಲವನ್ನು ಡೀಟೇಲ್ ಆಗಿ ಮುಂದೆ ಹೇಳ್ತಾನ. ಸೊ ಬರ್ರಿ ತಾತ್ಪರ್ಯನಲ್ಲಿ ಪ್ರಭುಪಾದ್ ನಮ್ಗೆ ಏನ್ ತಿಳಿಸ್ತಾ ಇದ್ದಾರೋ ತಿಳ್ಕೊಳ್ಳೋಣ. ಸೊ ಪಾಯಿಂಟ್ 1 ಯಾರಾದ್ರೂ ಓದಿ. ಯಾರು ಓದ್ತೀರಾ? ಓದ್ಲಾ ಪ್ರಭು? ಓದಿ. According to the Nirukti or the Vedic dictionary, Sankhya means that which describes phenomenon in detail, and Sankhya refers to that philosophy which describes the real nature of the soul, and yoga involves controlling the senses. Arjuna's proposal not to fight was based on sense gratification. Krishna therefore wanted to explain to Arjuna that by killing the body of his grandfather, he would not be killing this soul proper. An analytical study of the soul and the body has been very graphically explained by Lord Krishna, and this descriptive knowledge of the soul and the body from different angle of vision has been described here as Sankhya in terms of Nirukta dictionary. ಇಲ್ಲಿ ನಿರುಕ್ತ ಅಥವಾ ವೇದಾಂತ ಡಿಕ್ಷನರಿಯಲ್ಲಿ ಸಂಖ್ಯಾ ಅಂದ್ರೆ ಒಂದು ವಿಷಯ ಬಗ್ಗೆ ಡೀಟೇಲ್ ಆಗಿ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸಾಂಖ್ಯ ಅಂದ್ರೆ ಒಂದು ಸೋಲ್ದು ರಿಯಲ್ ನೇಚರು ಡೀಟೇಲ್ ಆಗಿ ಹೇಳೋದು ಅಂತ ಹೇಳ್ತಾ ಇದ್ದಾರೆ ಪ್ರಭು. ಮತ್ತೆ ಯೋಗ ಅಂದ್ರೆ ನಮ್ ಸೆನ್ಸಸ್ ನ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ದಾರೆ. ಅರ್ಜುನ ಇಲ್ಲಿ ಏನೇ ಅವರು ಫೈಟ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅದು ಸೆನ್ಸ್ ಗ್ರಾಟಿಫಿಕೇಶನ್. ಮತ್ತೆ ಇದು ಫೈಟ್ ಮಾಡಲ್ಲ, ನನ್ ಗ್ರ್ಯಾಂಡ್ ಫಾದರ್ ಅವ್ರನ್ನೆಲ್ಲ ಉಳಿಸ್ಕೊಂತೀನಿ ಅಂದ್ರೂ ಇದು ಸೆನ್ಸ್ ಗ್ರಾಟಿಫಿಕೇಶನ್ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ ಪ್ರಭು. ಯಾಕೆಂದ್ರೆ ಫೈಟ್ ಮಾಡಿ ಅವ್ರನ್ನ ಉಳಿಸ್ಕೊಂಡು ಕೂಡ ಅದು ಹ್ಯಾಪಿನೆಸ್ಗೋಸ್ಕರ ಫೈಟ್ ಮಾಡಿ ಅವ್ರಿಗೆ ಫೈಟ್ ಮಾಡಿದ್ರೆ ಕಿಂಗ್ಡಮ್ ಸಿಗುತ್ತೆ. ಸೊ ಅದು ಹ್ಯಾಪಿನೆಸ್ಗೋಸ್ಕರ. ಫೈಟ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಇರೋ ರಿಲೇಟಿವ್ಸ್ ಎಲ್ಲ ಕಣ್ಮುಂದೆನೆ ಇರ್ತಾರೆ. ಸೊ ಎರಡು ಕೂಡ ಸೆನ್ಸ್ ಗ್ರಾಟಿಫಿಕೇಶನ್ಗೋಸ್ಕರನೇ ಅಂತ ಹೇಳ್ತಾ ಇದ್ದಾರೆ ಪ್ರಭು. ಆಮೇಲೆ ಅಷ್ಟೇ ಪ್ರಭು, ಅರ್ಥ ಆಗಿತ್ತು. ಓಕೆ, ನೋ ಪ್ರಾಬ್ಲಮ್. ಸೊ ಅದು ಸಾಂಖ್ಯ. ಸೊ ಅದಕ್ಕೆ ಇಲ್ಲಿ ವಿಶ್ಲೇಷಣಾತ್ಮಕ ಡೀಟೇಲ್ ವಾಗಿ ಭಗವಂತ ಇಲ್ಲೇ ಅದನ್ನು ಅರ್ಜುನನ್ಗೆ ತಿಳಿಸ್ಕೊಟ್ಟಿದ್ದಾನೋ. ಹೆಂಗೆ ಆತ್ಮ ಡಿಫ್ರೆಂಟ್ ಆಗಿದೆ, ಶರೀರ ಹೆಂಗ್ ಡಿಫ್ರೆಂಟ್ ಆಗಿದೆ. ಸೊ ಇವೆಲ್ಲವನ್ನು ಜ್ಞಾನವನ್ನು ಇಲ್ಲೇ ಕೊಟ್ಟಿದ್ದಾನ ಕೃಷ್ಣ ಇಲ್ಲೇ. ಸೊ ಓಕೆ, ಜಗನ್ನಾಥ್ ಪ್ರಭು ಪ್ಲೀಸ್ ಕಂಟಿನ್ಯೂ. ಹರೇ ಕೃಷ್ಣ ಎಲ್ಲರಿಗೂ. ಸೊ ನಾವು ನಿನ್ನೆ ದಿನ ತಿಳ್ಕೊಂಡ್ವಿ ನಾವು ಯಾವ ರೀತಿ ಕೆಲಸನ ಅಂದ್ರೆ ನಮ್ಮ ಕರ್ತವ್ಯಗಳನ್ನ ಮಾಡಬೇಕು ಅಂತ ಭಗವಂತ ನಮ್ಗೆ ಹೇಳ್ಕೊಟ್ರು. ಸುಖೆ ದುಃಖೆ ಸಮಯ ಕೃತ್ವ ಲಾಭವು ಜಯ ಅಂತ. ಸೊ ನಿನ್ನೆವರೆಗೂ ನಾವು ಒಂದು ಘಟ್ಟನ ನಾವು ತಲುಪಿದೀವಿ. ಇವತ್ತಿಂದ ಭಗವದ್ಗೀತೆಯಲ್ಲಿ ಭಗವಂತ ಏನ್ ನಮ್ಗೊಂದು ಸಂದೇಶ ಕೊಡ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಇನ್ನೊಂದು ಘಟ್ಟನ ಇದು ತಲುಪುತ್ತೆ. ಅಂದ್ರೆ ಇಷ್ಟು ದಿನ ನಾವು ಕಲ್ತಿದ್ದು ಸಾಂಖ್ಯ ವಿಧಾನದಿಂದ ಯಾವ ರೀತಿ ನಾವು ಆತ್ಮ ಮತ್ತು ಈ ಒಂದು ಭೌತಿಕ ಪ್ರಪಂಚ ಇದೆ, ಅದಕ್ಕೋಸ್ಕರ ಯಾವ ರೀತಿ ನಮ್ಮ ಡ್ಯೂಟಿನ ಮಾಡಬೇಕು, ಏನಕ್ಕೆ ಮಾಡಬೇಕು ಅನ್ನೋದು ಮಾತ್ರ ನಾವು ಕಲ್ತ್ಕೊಂಡ್ವಿ. ಈ ಒಂದು ಶ್ಲೋಕದಿಂದ ಭಗವಂತ ಏನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಯೋಗ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿವರೆಗೂ ಭಗವಂತ ಯೋಗ ಅನ್ನೋದನ್ನ ಇಷ್ಟೊತ್ತರ್ಗು ಅವರು ಹೇಳೇ ಇರ್ಲಿಲ್ಲ. ಇಷ್ಟೊತ್ತರ್ಗು ಏನ್ ಹೇಳಿದ್ದು, ಸಾಂಖ್ಯ ಅಂದ್ರೆ ಅನಾಲಿಟಿಕಲ್ ಆಗಿ ವಿಶ್ಲೇಷಣಾತ್ಮಕವಾಗಿ ಯಾವ ರೀತಿ ಒಂದು ಆತ್ಮ ಇದೆ, ಯಾವ ರೀತಿ ಈ ಒಂದು ದೇಹ ಅನ್ನೋದಿದೆ, ಯಾವ ರೀತಿ ಒಂದು ಭೌತಿಕ ಪ್ರಪಂಚ ಅನ್ನೋದಿದೆ. ಸೊ ಯಾವ ರೀತಿ ಈ ಒಂದು ದೇಹ, ಈ ಒಂದು ಭೌತಿಕ ಪ್ರಪಂಚ ಅನ್ನೋದು ಯಾವಾಗ್ಲೂ
ಬದಲಾವಣೆ ಹೊಂದುತ್ತಾ ಇರುತ್ತೆ. ಕೆಲವು ಸಮಯ ಅದು ಇರುತ್ತೆ, ಮತ್ತೆ ಕೆಲವು ಸಮಯ ಇರೋದಿಲ್ಲ. ಯಾವ ರೀತಿ ಒಂದು ಭೌತಿಕ ಪ್ರಪಂಚ ಒಂದು ಸತಿ ಜನ್ಮ ತಗೊಂಡ್ರೆ ಅದು ಸಾಯ್ಲೇಬೇಕು, ಸತ್ತವನು ಮತ್ತೆ ಬದುಕಲೇಬೇಕು. ಸೊ ಈ ಒಂದು ದೇಹ, ಈ ಒಂದು ಭೌತಿಕ ಪ್ರಕೃತಿ ಅನ್ನೋದು ಈ ರೀತಿ ಮೊದಲು ಅವ್ಯಕ್ತವಾಗಿರುತ್ತೆ, ಆಮೇಲೆ ವ್ಯಕ್ತ ಆಗುತ್ತೆ, ಮತ್ತೆ ಅವ್ಯಕ್ತ ಆಗುತ್ತೆ. ಆದ್ರೆ ಈ ಒಂದು ಆತ್ಮ ಅನ್ನೋದು ಯಾವಾಗ್ಲೂ ಶಾಶ್ವತವಾಗಿರುತ್ತೆ. ಅದನ್ನ ಯಾವುದೇ ಶಸ್ತ್ರಗಳಿಂದ ಕತ್ತರಿಸಕ್ಕೂ ಆಗಲ್ಲ, ಕೊಲ್ಲಕ್ಕೂ ಆಗಲ್ಲ, ನೀರನ್ನ ನೆಲ್ಸಕ್ಕೂ ಆಗಲ್ಲ, ಬೆಂಕಿನಲ್ಲಿ ಸುಡಕ್ಕೂ ಆಗಲ್ಲ. ಈ ರೀತಿ ಏನ್ ಹೇಳಿದ್ರು, ವಾಸ್ತವಿಕವಾಗಿ ಏನೆಲ್ಲ ಇದೆ ಈ ಒಂದು ಪ್ರಪಂಚದಲ್ಲಿ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಮ್ಗೆ ಹೇಳಿದ್ರು. ಸೊ ಈಗ ಭಗವಂತ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಯೋಗದ ಮೂಲಕ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮೊದಲ ಬಾರಿಗೆ ಭಗವದ್ಗೀತಾದಲ್ಲಿ ಯೋಗ ಅನ್ನೋದನ್ನ ಇಲ್ಲಿ ಭಗವಂತ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ನೋಡಿ, ಈ ಎಂಟೈರ್ ಈ ಒಂದು ಅನಾಲಿಸಿಸ್ ನಲ್ಲಿ ಅರ್ಜುನ ಏನೆಲ್ಲ ತನ್ನ ವಾದಗಳನ್ನ ಮಂಡನೆ ಮಾಡಿದ್ರಲ್ಲ, ಏನಕ್ಕೆ ನಾನು ಯುದ್ಧನ ಮಾಡೋದಿಲ್ಲ ಅಂತ, ಇವೆಲ್ಲ ವಾದಗಳನ್ನ ಅವರು ಒಂದೊಂದೇ ತಗೊಂಡು ಅವ್ರಿಗೆ ಉತ್ತರನ ಕೊಟ್ರು. ಏನಕ್ಕೆ ನೀನು ಯುದ್ಧನ ಮಾಡ್ಬೇಕು ಅಂತ. ಅಲ್ಲಿ ಇಷ್ಟು ಅವ್ರು ಏನೆಲ್ಲ ಒಂದು ಉತ್ತರಗಳನ್ನ ಕೊಟ್ರು, ಇಷ್ಟರಲ್ಲೂ ಸಹ ಅವರು ಯೋಗದ ಬಗ್ಗೆ ಮಾತೇ ಆಡ್ಲಿಲ್ಲ. ಜಸ್ಟ್ ಸಾಂಖ್ಯೆಯಿಂದಾನೆ, ಅಂದ್ರೆ ಇನ್ ಡೀಟೇಲ್ ಆಗಿ ಅವ್ರು ಎಕ್ಸ್ಪ್ಲೇನ್ ಮಾಡೋದ್ರಿಂದಾನೇ ಅವರು ಏನ್ ಮಾಡಿದ್ರು, ಅರ್ಜುನನ ಒಂದು ಪ್ರತಿಯೊಂದಕ್ಕೂ ಉತ್ತರನ ಕೊಟ್ರು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವ್ರದ್ದು ಅರ್ಜುನಂದು ಪ್ರತಿಯೊಂದೂ ರಾಂಗ್ ಆಯ್ತು. ಏನಕ್ಕೆ ರಾಂಗ್ ಆಯ್ತು, ಅವರು ಯಾವುದೇ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರು, ಪ್ರತಿಯೊಂದನ್ನು ಸಹ ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ಅವರು ಮುಖ್ಯವಾಗಿ ಇಟ್ಕೊಂಡು, ಸೆಂಟ್ರಲ್ ಇಟ್ಕೊಂಡು ಅವ್ರು ಯೋಚನೆನ ಮಾಡ್ತಾ ಇದ್ರು. ಸೊ ಅಂದ್ರೆ ಅರ್ಜುನ ಇಂದ್ರಿಯ ತೃಪ್ತಿಗೋಸ್ಕರ ಯೋಚನೆ ಮಾಡ್ತಾ ಇದ್ರ. ಸೊ ಈ ರೀತಿ ನಾವು ಒಂದು ಪ್ರಶ್ನೆ ಬರ್ಬೋದು. ನೀವು ಅವ್ರು ಕೇಳಿದಂತ ಒಂದೊಂದು ಪ್ರಶ್ನೆಗಳನ್ನ ನೋಡಿ, ನಾನು ಏನಕ್ಕೆ ಯುದ್ಧ ಮಾಡಲ್ಲ ಅಂತ. ಅವಾಗ ನಮಗ್ ಗೊತ್ತಾಗತ್ತೆ ಅವರು ಆಕ್ಚುಲ್ ಆಗಿ ತನ್ನ ಒಂದು ಇಂದ್ರಿಯ ತೃಪ್ತಿಯ ಒಂದು ಸೆಂಟರ್ ನಲ್ಲಿ ಇಟ್ಕೊಂಡೆ ತನ್ನ ಎಲ್ಲಾ ವಾದಗಳನ್ನ ಅವರು ಮಂಡಿಸಿದ್ರು ಅಂತ. ಅವ್ರು ಹೇಳ್ತಾ ಇದ್ದೀನಿ ಹೇಳು, ನನ್ನ ಮುಂದೆ ನಿಂತಿರೋರು ಪಿತಾಮಹರು ಮತ್ತು ನನ್ನ ಗುರುಗಳು, ನನ್ನ ಸಂಬಂಧಿಕರು, ನನ್ನ ಸಹೋದರರು, ಇವ್ರನ್ನ ನಾನು ಏನಕ್ಕೆ ಕೊಂದ್ಲಿ? ಇವ್ರನ್ನ ಕೊಂದ್ರೆ ನನ್ಗೇನ್ ಬರುತ್ತೆ? ನನಗೆ ದುಃಖ ಬರುತ್ತೆ. ಸೊ ಇದೇನಿದು? ನನ್ನ ಸುಖ ಮತ್ತು ದುಃಖನ ನಾನು ಗಮನದಲ್ಲಿ ಇಟ್ಕೊಂಡು ನಾನೇನ್ ಹೇಳ್ತಾ ಇದ್ದೀನಿ, ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಏನ್ ಹೇಳಿದ್ರು, ಅವ್ರನ್ನ ನಾನು ಕೊಂದ್ರೆ ನನಗೇನ್ ಬರುತ್ತೆ? ಪಾಪ ಬರುತ್ತೆ. ಅಂದ್ರೆ ಇಲ್ಲೇನ್ ಬಂತು, ನನಗೆ ಆಗುವಂತ ಒಂದು ನಷ್ಟ ಗಮನದಲ್ಲಿ ಇಟ್ಕೊಂಡು ನಾವು ಆ ಒಂದು ಅರ್ಜುನ ಏನ್ ಮಾಡಿದ್ರು, ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು, ವರ್ಣ ಸಂಕರ ಬರುತ್ತೆ. ಯಾರು ಒಂದು ಮುಂದಿನ ಪೀಳಿಗೆಗೆ ಅವರಿಗೆ ಮಾರ್ಗದರ್ಶನ ಮಾಡುವಂತ ಹಿರಿಯರು ಇರೋದಿಲ್ಲ. ಸಮಾಜದಲ್ಲಿ ವರ್ಣ ಸಂಕರ ಅನ್ನೋದು ಸೃಷ್ಟಿಯಾಗತ್ತೆ. ಆಮೇಲೆ ಪಿಂಡೋದಕ ಕ್ರಿಯೆಗಳು ಸಹ ನಿಂತೋಗುತ್ತೆ. ಅದರಿಂದ ಪಿತೃಗಳನ್ನು ಸಹ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ. ಪಿತೃಗಳು ಯಾರ ಮೇಲೆ ಕೋಪ ಮಾಡ್ಕೊಂತಾರೆ? ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ. ಶಾಪ ಕೊಟ್ರೆ ಏನಾಗತ್ತೆ? ನನಗೆ ದುಃಖ ಆಗತ್ತೆ. ಸೊ ಅವರನ್ನು ಸಹ ಅಲ್ಲಿಂದ ಪತನ ಹೊಂದ್ಬಿಡ್ತಾರೆ. ಸೊ ಈ ರೀತಿ ಪ್ರತಿಯೊಂದು ಅವ್ರು ಏನನ್ನ ಹೇಳ್ತಾ ಇದ್ರು, ಇವ್ರು ಆಕ್ರಮಣ ಮಾಡಿದ್ರ ಪರವಾಗಿಲ್ಲ, ನಾನು ಅವರನ್ನ ಆಕ್ರಮಣ ಮಾಡಲ್ಲ. ಇಲ್ಲ ನಾನೇನ್ ಮಾಡ್ತೀನಿ, ಕಾಡಿಗೆ ಹೋಗ್ಬಿಡ್ತೀನಿ. ಇಲ್ಲ ನಾನು ಭಿಕ್ಷೆ ಬೇಡಿ ನಾನು ಜೀವನನ ಮಾಡ್ತೀನಿ. ಸೊ ಅವ್ರೂ ಚೆನ್ನಾಗಿರ್ಬೇಕು, ನಾನು ಸಹ ಚೆನ್ನಾಗಿ ಇರಬೇಕು. ಸೊ ಇಂಥ ಒಂದು ವಾದಗಳನ್ನ ಅವರು ಮಂಡನೆ ಮಾಡ್ತಾ ಇದ್ರು. ಅವ್ರಿಗೆ ಇಷ್ಟೆಲ್ಲ ಹೇಳ್ಬೇಕಾದ್ರೆ ಅಲ್ಲಿ ಇದ್ದಿದ್ದು ಆ ಒಂದು ತನ್ನ ಒಂದು ಇಂದ್ರಿಯ ಭೋಗದ ಒಂದು ಇದ್ರ ಮೇಲೆನೆ, ಕಾನ್ಸೆಪ್ಟ್ ಮೇಲೆ ಇವೆಲ್ಲಾನು ಅವರು ಹೇಳಿದಂತ ಒಂದು ಪ್ರತಿಯೊಂದನು ಇತ್ತು. ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡಿದ್ರು, ಅದೆಲ್ಲಾನು ರಾಂಗು ಅನ್ನೋದನ್ನ ಈಗ ಪ್ರೂವ್ ಮಾಡಿ ಅವರು ತೋರ್ಸಿದ್ರು. ಸೊ ಕ್ಲಿಯರ್ ಆಗಿ ಕೃಷ್ಣ ಏನ್ ಮಾಡಿದ್ರು, ಹೇಳಿದ್ರು, ನೀನು ಯಾವಾಗ ನಿನ್ನ ಪಿತಾಮಹರನ್ನ ಗುರುಗಳನ್ನ ಕೊಲ್ತೀಯ, ಕೊಲ್ಲೋದಂದ್ರೆ ಯುದ್ಧದಲ್ಲಿ ಅವರನ್ನ ಸೋಲಿಸ್ತೀಯ ಅಥವಾ ಕೊಲ್ತೀಯ, ಅಲ್ಲಿ ಸಾಯೋವಂಥದ್ದು ಬರೀ ದೇಹ ಮಾತ್ರನೇ. ಅವ್ರ ಆತ್ಮ ಅನ್ನೋದು ಯಾವಾಗ್ಲೂ ಶಾಶ್ವತವಾಗಿಯೇ ಇರುತ್ತೆ ಅಂತ ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಸಹ ಹೇಳಿದ್ರು. ಸೊ ಈ ರೀತಿ ಇನ್ ಡೀಟೇಲ್ ಆಗಿ ಆತ್ಮ ಮತ್ತು ಈ ಒಂದು ಭೌತಿಕ ಪ್ರಕೃತಿ ಯಾವ ರೀತಿ ಇದೆ, ಇದನ್ನ ಸ್ಟಡಿ ಮಾಡೋದನ್ನ ಏನಂತ ಕರೀತಾರೆ? ಸಾಂಖ್ಯ ಪದ್ಧತಿ ಅಂತ ಕರೀತಾರೆ. ಸೊ ಈ ಒಂದು ಸಾಂಖ್ಯ ಪದ್ಧತಿನ ಇಷ್ಟದವರೆಗೂ ನಾವು ಏನ್ ಮಾಡಿದ್ವಿ, ತಿಳ್ಕೊಳ್ತಾ ಬಂದ್ವಿ. ಅವರು
ಅನಾಲಿಟಿಕಲ್ ಆಗಿ ಅಂದ್ರೆ ವಿಶ್ಲೇಷಣಾತ್ಮಕವಾಗಿ ಭಗವಂತ ಏನ್ ಮಾಡಿದ್ರು, ಇದನ್ನೆಲ್ಲಾನು ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಆದ್ರೆ ಈಗಿಂದ ಏನಿದೆಯಲ್ಲ, ಈಗಿಂದ ಮುಂದೆ ಬರುವಂತ ಒಂದು ಶ್ಲೋಕಗಳು ಅತ್ಯಂತ ಮುಖ್ಯವಾಗಿರುವಂತದ್ದು. ಯಾಕೆಂದ್ರೆ ಭಗವದ್ಗೀತಾದಲ್ಲಿ ಅತ್ಯಂತ ಮುಖ್ಯವಾಗಿರೋದು ಅಂದ್ರೆ ಭಗವಂತ ಕೊಟ್ಟಿರುವಂತ ಈ ಒಂದು ಯೋಗ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಂದ. ನಾವು ಯೂಶಲಿ ಜೀವನ ಮಾಡೋದು ಯಾವ ರೀತಿಯಿಂದ ಮಾಡ್ತೀವಿ ಹೇಳಿ, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತೀವಿ. ಅಂದ್ರೆ ಅಲ್ಲಿ ನಾನು ಒಬ್ಬನೇ ಇರ್ತೀನಿ. ಯಾವಾಗ ನಾನು ಒಬ್ಬನೇ ಇರ್ತೀನಿ, ನಾನು ಮಾಡುವಂತ ಪ್ರತಿಯೊಂದು ಆಕ್ಟಿವಿಟಿ ನನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತೀನಿ, ಅದೇನಾಗುತ್ತೆ, ನನಗೆ ಅದರಿಂದ ಪಾಪ ಬರುತ್ತೆ, ಪುಣ್ಯ ಬರುತ್ತೆ. ಸೊ ಯಾವಾಗ ನಾವು ಯೋಗದಿಂದ ಮಾಡ್ತೀವಿ, ಅವಾಗ ಏನ್ ಬರುತ್ತೆ, ನಮ್ಗೆ ಅದರಿಂದ ಪಾಪನೂ ಬರೋದಿಲ್ಲ, ಪುಣ್ಯನೂ ಬರೋದಿಲ್ಲ. ಅಲ್ಲಿ ನಾನು ಒಬ್ಬ ಇರೋದಿಲ್ಲ. ಅಲ್ಲಿ ನಾನೇನ್ ಹೇಳ್ತೀನಿ, ಈ ಇಡೀ ಒಂದು ಪ್ರಪಂಚನ, ಈ ಒಂದು ಪ್ರಪಂಚನೇ ಸೃಷ್ಟಿ ಮಾಡಿರುವಂತ ಒಂದು ಸೃಷ್ಟಿಕರ್ತ ಇರ್ತಾನೆ, ದೇವೋತ್ತಮ ಪರಮ ಪುರುಷ ಭಗವಂತ ಕೃಷ್ಣ ಇರ್ತಾನೆ. ಸೊ ನಾನ್ ಮಾಡುವಂತ ಕೆಲಸ ಏನಾಗ್ತದೆ, ಅವನ ಜೊತೆ ನಾನು ಲಿಂಕ್ ಮಾಡ್ತೀನಿ. ಅಂದ್ರೆ ಯೋಗ ಅಂದ್ರೆ ಏನ್ ಹೇಳಿ, ಎರಡನ್ನ ಲಿಂಕ್ ಮಾಡುವಂಥದ್ದು, ಕೂಡಿಸುವಂಥದ್ದನ್ನ ನಾವು ಯೋಗ ಅಂತ ಕರಿತೀವಿ. ಸೊ ಯಾವಾಗ ನಾವು ಮಾಡೋವಂಥದ್ದು ಯೋಗ ಆಗತ್ತೆ ಅಂದ್ರೆ, ನಾವು ಯಾವಾಗ ಒಂದು ಯೋಗ ಅಂತ ಮಾತಾಡ್ತೀವಿ, ಅಲ್ಲಿ ಯಾವಾಗ್ಲೂ ಒಬ್ಬ ಇರಲ್ಲ. ಅಲ್ಲಿ ಯಾವಾಗ್ಲೂ ಏನಿರ್ತಾರೆ, ಇಬ್ರು ಅನ್ನೋದನ್ನ ಇರ್ತಾರೆ. ಇಬ್ಬರನ್ನ ಕನೆಕ್ಟ್ ಮಾಡೋದೇನಿದೆ ಅದು ಯೋಗ ಪದ್ಧತಿ ಅದು. ಸೊ ಭಗವಂತ ಇವಾಗ ಏನು ಹೇಳೋದಕ್ಕೆ ಹೋಗ್ತಾ ಇದಾರಲ್ಲ, ಅದು ಏನು ಯೋಗ ಪದ್ಧತಿಯ ಬಗ್ಗೆ ಅವರು ಮಾತಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಆಕ್ಚುಲಿ ನಾವು ಈ ಒಂದು ಯೋಗ ಪದ್ಧತಿನ ಅಳವಡಿಸ್ಕೊಂಡಿಲ್ಲ ಅಂದ್ರೆ ಏನಾಗತ್ತೆ, ಅಲ್ಲಿ ನಾವು ಒಬ್ರೇ ಇರ್ತೀವಿ. ಒಬ್ರೇ ಇದೀವಿ ಅಂದ್ರೆ ಅದು ನಮ್ಮದು ಸಂಪೂರ್ಣವಾಗಿ ಸ್ವಾರ್ಥದ ಜೀವನ ಆಗಿರುತ್ತೆ. ನೀವು ಅದನ್ನ ಬೇರೆ ಯಾವುದೇ ತರ ಒಂದು ಡಿಫೆಂಡ್ ಮಾಡ್ಬೋದು. ಇಲ್ಲ ನಾನು ಮಾಡ್ತಾ ಇರೋದು ಸ್ವಾರ್ಥದ ಜೀವನ ಅಲ್ಲ, ನಾನು ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ, ಇವ್ರಿಗೋಸ್ಕರ ಮಾಡ್ತಾ ಇದ್ದೀನಿ, ಇವೆಲ್ಲ ಹೇಳ್ಬೋದು, ಸಾವಿರ ಒಂದು ಉತ್ತರಗಳನ್ನ ಕೊಡ್ಬೋದು. ಆದ್ರೆ ಅಲ್ಟಿಮೇಟ್ಲಿ ಡ್ರಿಲ್ ಡೌನ್ ಮಾಡಿದ್ರೆ ಅದೇನೆಂತ ಬರುತ್ತೆ ಗೊತ್ತಾ, ಅಲ್ಟಿಮೇಟ್ಲಿ ನಾನು ನನ್ನನ್ನೇನೆ ಪ್ರೀತಿಸೋದು ಫಸ್ಟ್. ನನಗೆ ನಾನೇನೆ ಅತ್ಯಂತ ಮುಖ್ಯವಾಗಿರುವಂತವನು. ಸೊ ನಾನು ನನ್ನನ್ನ ಪ್ರೀತಿಸ್ತೀನಿ, ಅದಕ್ಕೋಸ್ಕರನೇ ನಾನ್ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಇನ್ನೊಬ್ಬರನ್ನ ಪ್ರೀತಿಸೋದಕ್ಕೆ ನಾನು ಹೋಗ್ತೀನಿ. ಆವಾಗ ನಾನು ಹೆಂಡತಿ ಅಥವಾ ಗಂಡನ್ನ ಪ್ರೀತಿಸ್ತಾರೆ, ಆಮೇಲೆ ಮಕ್ಕಳು ಅನ್ನೋದು ಬರ್ತಾರೆ, ಆಮೇಲೆ ಸ್ನೇಹಿತರು ಅನ್ನೋದು ಬರುತ್ತೆ. ನಾವು ಮಾಡುವಂತ ಪ್ರತಿಯೊಂದು ಕೆಲ್ಸಾನು ಅಷ್ಟೇನೆ ನಾವು ಜಸ್ಟಿಫೈ ಮಾಡ್ತಾ ಇರ್ತೀವಿ. ಎಸ್, ನಾನು ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ, ಇವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂದ್ರೆ. ಅದೇ ಅಲ್ಟಿಮೇಟ್ಲಿ ಡ್ರಿಲ್ ಡೌನ್ ಮಾಡಿದ್ರೆ ಅದ್ ಬರೋದು ಎಲ್ಲಿಗೆ, ನಾವು ನಮ್ಗೋಸ್ಕರನೇ ಮಾಡ್ತಾ ಇರ್ತೀವಿ. ಯಾಕೆ ಅಂದ್ರೆ ಅಲ್ಲಿ ಯೋಗ ಅನ್ನೋದು ಇಲ್ಲ ಅಂದ್ರೆ ಅಲ್ಲಿ ಇಬ್ಬರಿಲ್ಲ, ಒಬ್ರೇ ಇರ್ತಾರೆ. ಯಾವಾಗ ಅದು ಒಬ್ರೇ ಇರ್ತಾರೆ, ಅದು ಸ್ವಾರ್ಥದ ಜೀವನ. ಆ ಒಂದು ಸ್ವಾರ್ಥದ ಜೀವನ ಏನ್ ಮಾಡತ್ತೆ, ನಮ್ಮನ್ನ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಬಂಧಿಸುತ್ತೆ. ಅದು ನಾವು ಮಾಡುವಂತ ಒಂದು ಒಳ್ಳೆ ಕೆಲಸಗಳಿರ್ಬೋದು ಅಥವಾ ವಿಕೃತವಾದಂತ ಕರ್ಮಗಳು, ಅಂದ್ರೆ ವಿಕರ್ಮ ಅಂದ್ರೆ ಏನ್ ಹೇಳಿ, ಪಾಪ ಕಾರ್ಯಗಳಿರ್ಬೋದು, ಅಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾಗಿರುವಂತದ್ದು ಇರ್ಬೋದು. ಇವೆರಡೂ ಸಹ ನಮ್ಮನ್ನ ಏನ್ ಮಾಡತ್ತೆ, ಅದು ಬಂಧಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ಯಾವಾಗ ಯೋಗ ಅನ್ನೋದು ಅಳವಡಿಸ್ಕೊಂಡಿಲ್ಲ ಅಂದ್ರೆ, ದೇವೋತ್ತಮ ಪರಮ ಪುರುಷ ನಮ್ಮ ಜೀವನದಲ್ಲಿ ಇಲ್ಲ, ಅವಾಗ ಏನಾಗುತ್ತೆ, ಅದು ಸ್ವಾರ್ಥ ಜೀವನನೇ ಆಗೋದು. ಅರ್ಜುನ ಇಷ್ಟೆಲ್ಲ ಹೇಳಿದ್ರು, ಸೊಸೈಟಿ ಬಗ್ಗೆ ಮಾತಾಡಿದ್ರು, ಪಿತೃಗಳ ಬಗ್ಗೆ ಮಾತಾಡಿದ್ರು, ಅವರೆಲ್ಲ ಪತನ ಹೊಂದುತ್ತಾರೆ ಅಂತ ಹೇಳಿದ್ರು, ನಮ್ಮ ಸೊಸೈಟಿನಲ್ಲಿ ಈ ತರ ಆಗೋಗುತ್ತೆ, ಎಷ್ಟೊಂದು ಎಲ್ಲರೂ ಕೆಳಗಡೆ ಮಟ್ಟಕ್ಕೆ ಬಂದ್ಬಿಡ್ತಾರೆ, ಅವ್ರಿಗೆ ಹೇಳೋರಿಲ್ಲ, ಅವ್ರಿಗೆ ಮಾರ್ಗದರ್ಶನ ಮಾಡೋರಿಲ್ಲ. ಸೊ ಈ ರೀತಿ ಅನೇಕ ಒಂದು ವಾದಗಳನ್ನ ಮಂಡಿಸಿದ್ರು. ಅವ್ರು ಮಂಡನೆ ಮಾಡ್ಬೇಕಾದ್ರೆ ನೀವು ನೋಡಿ, ಅಲ್ಲಿ ನನಗೋಸ್ಕರ ಅಂತ ಅವ್ರು ಮಂಡನೆ ಮಾಡ್ಲಿಲ್ಲ. ನಾವೆಲ್ಲ ಯಾವ ರೀತಿ ಮಾತಾಡ್ತೀವಲ್ವಾ, ಯೂಶಲಿ ನಾನ್ ಮಾಡ್ತಾ ಇರೋದು ಜೀವನ ನನಗೋಸ್ಕರನ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ನಾನು ದುಡಿತಾ ಇದ್ದೀನಿ, ನಾನು ಅವ್ರಿಗೋಸ್ಕರ ದುಡಿತಾ ಇದ್ದೀನಿ, ಇವ್ರಿಗೋಸ್ಕರ ದುಡಿತಾ ಇದ್ದೀನಿ. ಸೊ ಈ ರೀತಿ ಪ್ರತಿಯೊಬ್ರು ಹೇಳೋದು ಅಷ್ಟೇನೆ, ಆ ರೀತಿನೇ ಹೇಳೋದು. ನಾನು ಯಾರನ್ನು ನನಗೋಸ್ಕರನೇ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಯಾರು ಹೇಳಲ್ಲ. ಸೊ ಈ ರೀತಿ ನಾವು ಏನ್ ಮಾಡ್ತಾ ಇರ್ತೀವಿ, ನಾವು ಹೇಳುವಂತ ಮಾತುಗಳಲ್ಲಿ ಆ ರೀತಿನೇ ನಾವು ಹೇಳ್ತಾ ಹೋಗ್ತೀವಿ. ಅದೇ ರೀತಿನ ಅರ್ಜುನನ ಇಷ್ಟೊತ್ತು ಮಾಡಿದ್ದ. ಅದಕ್ಕೆ ತಕ್ಕನಾಗೆ ಭಗವಂತ ಏನ್ ಕೊಟ್ರು, ಕಂಪ್ಲೀಟ್ ಆಗಿ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ನೀನು ಮಾತಾಡಿದ್ದ ಒಂದು ತಳಾದಿ ಅಂದ್ರೆ ಫೌಂಡೇಶನ್ ಇದೆಯಲ್ಲ, ಆ ಫೌಂಡೇಶನ್ ಏನ್ ಮಾಡಿದ್ರು, ಅದನ್ನ ಅವ್ರನ್ನ ಶೇಕ್ ಮಾಡ್ಬಿಟ್ರು. ಅಂದ್ರೆ ಅವ್ರು ಮಾತಾಡಿದ್ದಂತ ಒಂದು ತಳಾದಿ ಏನಾಗಿತ್ತು, ಈ ಒಂದು ದೇಹದ ಜೊತೆ ಸಂಬಂಧ ಆಗಿರುವಂತ ಒಂದು ಇದನ್ನ ಹಿಡ್ಕೊಂಡವರು ಪ್ರತಿಯೊಂದು ಅವರು ಉತ್ತರಗಳನ್ನ ಅವರು ಕೊಡ್ತಾ ಹೋಗ್ತಾರೆ. ನಾನೇನಕ್ಕೆ ಯುದ್ಧ ಮಾಡಬಾರ್ದು ಅಂತ. ಭಗವಂತ ಏನ್ ಹೇಳ್ತಾನೆ, ಅದೇನೇ ಅಶಾಶ್ವತವಾಗಿದ್ದದ್ದು. ನೀನ್ ಯಾವ್ದನ ಒಂದು ಫೌಂಡೇಶನ್ ಹಿಡ್ಕೊಂಡು ಮಾತಾಡ್ತಾ ಇದೆಯಲ್ಲ,
ಅಂದ್ರೆ ನೀನ್ ಯಾರು ಅಂತ ಮಾತಾಡ್ತಾ ಇದೆಯಲ್ಲ ಅದೇನೇ ನೀನಲ್ಲ. ಫಸ್ಟ್ ಆಫ್ ಆಲ್ ನೀನ್ ಈ ದೇಹನೇ ಅಲ್ಲ, ನೀನು ಜೀವಾತ್ಮ. ನಾವು ಜೀವಾತ್ಮಕ್ಕೋಸ್ಕರ ಅದನ್ನ ಯಾರು ಯೋಚನೆನೂ ಮಾಡ್ತಾ ಇಲ್ಲ. ಅಂದ್ರೆ ನಮಗೋಸ್ಕರ ನಾವು ಏನು ಯೋಚನೆ ಮಾಡ್ತಾ ಇಲ್ಲ, ನಮಗೋಸ್ಕರ ನಾವು ಏನು ಮಾಡ್ಕೊಳ್ತಾನೆ ಇಲ್ಲ. ನಾವು ಮಾಡ್ಕೊಳ್ತಾ ಇರೋದು ನಾನ್ ಯಾರಲ್ವೋ ಆ ಒಂದು ದೇಹಕ್ಕೋಸ್ಕರನೇ ನನ್ನ ಜೀವನ ಪರ್ಯಂತ ಮಾಡ್ಕೊಳ್ತಾ ಇದೀರ. ಅಂದ್ರೆ ಇದ್ರ ಬೇಸಿಸ್ ಮೇಲೆ ನಾವ್ ಹೇಳಿದ್ ಎಲ್ಲಾನು ಏನಾಗೋಗುತ್ತೆ, ಅದು ತಳೆ ಬುಡ ಇಲ್ದೇ ಇರೋಂತ ಒಂದು ವಾದ ಆಗೋಗುತ್ತೆ. ಸೊ ಅದೇ ರೀತಿನೇ ಅರ್ಜುನ್ ಒಂದು ಎಲ್ಲಾನು ಅವ್ರು ಏನ್ ಮಾಡಿದ್ರು, ಪಕ್ಕಕ್ಕೆ ಇಟ್ಬಿಟ್ರು. ಆದ್ರೆ ಈಗ ಒಂದೇನ್ ಹೇಳ್ತಾ ಇದ್ದಾರೆ ಭಗವಂತ, ನಮ್ಗೆ ಬುದ್ಧಿ ಯೋಗದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಬುದ್ಧಿ ಯೋಗ ಅಂದ್ರೆ ಏನೇಳು ಇನ್ನು ಮುಂದೆ ಬರುತ್ತೆ, ಅದನ್ನ ಭಕ್ತಿ ಯೋಗ ಅಂತಾರೆ. ಸೊ ಯೋಗ ಅಂದ್ರೆ ಏನ್ ಹೇಳಿ, ಇಬ್ಬರಿದ್ದಾರೆ, ಆತ್ಮ ಮತ್ತು ಪರಮಾತ್ಮ, ಅಂದ್ರೆ ದೇವತಮ ಪರಮ ಪುರುಷ. ಸೊ ಇವರಿಬ್ಬರನ್ನ ಯಾವ ರೀತಿ ಲಿಂಕ್ ಮಾಡ್ಬೇಕು, ನಾನು ಅಂದ್ರೆ ಈ ಒಂದು ಆತ್ಮ ಭಗವಂತನ ಜೊತೆ ನಾನು ಯಾವ ರೀತಿ ಸಂಪರ್ಕನ ಬೆಳೆಸ್ಬೋದು, ಏನು ಮಾಡಿದ್ರೆ ಸಂಪರ್ಕ ಅದು ಬೆಳೆಯುತ್ತೆ, ಯಾವ ರೀತಿ ಮಾಡಿದ್ರೆ ಅದು ಈ ಒಂದು ಸಂಪರ್ಕ ಎಸ್ಟಾಬ್ಲಿಷ್ ಆಗತ್ತೆ. ಸೊ ಇದ್ರ ಬಗ್ಗೆ ಹೇಳುವಂಥದ್ದು ಈ ಒಂದು ಬುದ್ಧಿ ಯೋಗ ಅಥವಾ ಭಕ್ತಿ ಯೋಗ. ಸೊ ಇಷ್ಟೊತ್ತು ನಾವು ತಿಳ್ಕೊಂಡಿದ್ದೇನು, ಸಾಂಖ್ಯ ಅಂದ್ರೆ ಅನಾಲಿಟಿಕಲ್ ಆಗಿ ವಿಶ್ಲೇಷಣಾತ್ಮಕವಾಗಿ ಯಾವ್ದ್ಯಾವ್ದು ಯಾವ್ಯಾವ ತರ ಇದೆ, ಹಿಂಗಿದೆ ಅಂತ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇನ್ನು ಮುಂದೆ ನಾವು ತಿಳ್ಕೊಳ್ಳೋಂತಿದೆಯಲ್ಲ, ಇದು ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ನಾವಿಷ್ಟೊತ್ತು ವಾಸ್ತವಿಕವಾಗಿ ಏನೇನೋ ಹೆಂಗಿದೆ, ಎಲ್ಲೆಲ್ಲಿದೆ, ಏನೇನ್ ಮಾಡಿದ್ರೆ ಹೆಂಗ್ ಆಗುತ್ತೆ, ಸೊ ಇಷ್ಟನ್ನ ಮಾತ್ರ ನಾವು ತಿಳ್ಕೊಂಡ್ವಿ. ಆದ್ರೆ ಈಗ ಬರ್ತಾ ಇರೋಂತ ಒಂದು ಕಾನ್ಸೆಪ್ಟ್, ಒಬ್ಬನ ಜೊತೆನಲ್ಲಿ ಈಗ ಇಬ್ಬರು ಬರ್ತಾ ಇದ್ದಾರೆ. ದಟ್ ಇಸ್ ಭಗವಂತ ಆಕ್ಚುಲಿ ನಮ್ಮ ಜೀವನದಲ್ಲಿ ಯಾವ ರೀತಿ ಎಂಟ್ರಿ ಆಗ್ಬೇಕು ಅದ್ರ ಬಗ್ಗೆ ಇಲ್ಲಿ ಭಗವಂತ ನಮ್ಗೆ ಹೇಳ್ತಾ ಇದ್ದಾರೆ. ಯೋಗದ ಬಗ್ಗೆ, ಬುದ್ಧಿ ಯೋಗದ ಬಗ್ಗೆ ಈ ಒಂದು ಶ್ಲೋಕದಿಂದ ನಮ್ಗೆ ಹೇಳ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರನೇ ಭಗವಂತ ಇಲ್ಲಿ ಹೇಳ್ತಾ ಇರೋದು, ಗಮನ ಇಟ್ಟು ಕೇಳು. ಯಾಕೆ ಈಗ ಹೇಳ್ತಾ ಇದ್ದೀನಲ್ಲ, ಅದು ಅತ್ಯಂತ ಮುಖ್ಯವಾದದ್ದು. ಇನ್ನು ಮುಂದೆ ಬರುವಂತದ್ದೆಲ್ಲ ಅತ್ಯಂತ ಮುಖ್ಯವಾದದ್ದು. ಇಷ್ಟೊತ್ತು ಹೇಳಿದ್ದು ಫೌಂಡೇಶನ್, ಇದ್ರ ಮೇಲ್ಗಡೆ ನಾವೇನ್ ಕಟ್ಟಬೇಕು, ಸೌಧನ ಕಟ್ಟಬೇಕು. ಆ ಒಂದು ಸೌಧ ಕಟ್ಟೋದಕ್ಕೆ ಈಗ ಏನಾಗ್ತಾ ಇದೆ, ಭಗವದ್ಗೀತೆಯಲ್ಲಿ ಮೊದಲ ಬಾರಿಗೆ ಈ ಒಂದು ಯೋಗ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಸೊ ಇದನ್ನೇ ಇಲ್ಲಿ ನಿರುಕ್ತಿ ಎನ್ನುವಂತ ಒಂದು ಡಿಕ್ಷನರಿನಲ್ಲಿ ಸಾಂಖ್ಯ ಅಂದ್ರೆ ಏನು, ಇಷ್ಟೊತ್ತು ನಾವ್ ಯಾವ ರೀತಿ ತಿಳ್ಕೊಂಡ್ವಲ್ಲ, ಜೀವದ ಒಂದು ಸ್ವರೂಪ ಅಂದ್ರೆ ಆತ್ಮದ ಒಂದು ಸ್ವರೂಪ, ಈ ಒಂದು ಭೌತಿಕ ಪ್ರಕೃತಿಯ ಒಂದು ಸ್ವರೂಪ, ಅದು ಯಾವ ರೀತಿ ಬದಲಾವಣೆ ಆಗ್ತಾ ಇರತ್ತೆ, ಈ ರೀತಿ ಇನ್ ಡೀಟೇಲ್ ಆಗಿ ವಿಶ್ಲೇಷಣಾತ್ಮಕವಾಗಿ ಲಾಜಿಕಲ್ ಆಗಿ ನಾವು ಅನಾಲಿಟಿಕಲ್ ಆಗಿ ಸ್ಟಡಿ ಮಾಡಿ ತಿಳ್ಕೊಳ್ಳೋದನ್ನ ಸಾಂಖ್ಯ ಅಂತ ಕರೀತಾರೆ. ಸೊ ಮುಂದೆ ಭಗವಂತ ಈ ಒಂದು ಸಾಂಖ್ಯನು ಏನ್ ಮಾಡ್ತಾರೆ, ಸಾಂಖ್ಯ ಯೋಗವಾಗಿ ಕನ್ವರ್ಟ್ ಮಾಡ್ತಾರೆ. ಪ್ರತಿಯೊಂದೂ ಅಷ್ಟೇನೆ ಭಗವಂತ ಅದ್ರಲ್ಲೇ ಬಿಡಲ್ಲ, ಕರ್ಮ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಆಮೇಲೆ ಅದನ್ನ ಕರ್ಮ ಯೋಗಕ್ಕೆ ಕನ್ವರ್ಟ್ ಮಾಡ್ತಾರೆ. ಜ್ಞಾನ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಮಾಡ್ತಾರೆ, ಅದನ್ನ ಜ್ಞಾನ ಯೋಗಕ್ಕೆ ಅವರು ಕನ್ವರ್ಟ್ ಮಾಡ್ತಾರೆ. ಆಮೇಲೆ ಧ್ಯಾನ ಯಾವ ರೀತಿ ಮಾಡ್ಬೇಕು, ಆಸ್ಟೆರಿಟಿಗಳನ್ನ ಯಾವ ರೀತಿ ಮಾಡ್ಬೇಕು ಅದನ್ನು ಹೇಳ್ತಾರೆ. ಸೊ ಅದನ್ನು ಕನ್ವರ್ಟ್ ಮಾಡ್ತಾರೆ ಅಷ್ಟಾಂಗ ಯೋಗ ಅಂತ. ಆಮೇಲೆ ಇವೆಲ್ಲಾನು ಸೇರಿಸಿ ಮಾಡಿರುವಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಭಕ್ತಿ ಯೋಗದ ಬಗ್ಗೆ ಭಗವಂತ ನಮ್ಗೆ ಹೇಳ್ತಾರೆ. ಸೊ ಈ ರೀತಿ ಭಗವದ್ಗೀತೆಯಲ್ಲಿ ನಾ ಯಾವುದೇ ಒಂದು ಶ್ಲೋಕನ ತಗೊಂಡ್ಬಿಟ್ಟು ಇದಿಂಗೆ ಭಗವಂತ ಹಂಗೆ ಹೇಳಿರೋದು ಅಂತ ಅನೇಕ ಜನರು ಅನೇಕ ರೀತಿಯಾದಂತ ತಪ್ಪಾಗಿ ಹೇಳ್ತಾ ಹೋಗ್ತಾರೆ. ಭಗವಂತ ಇಲ್ಲಿ ಹೇಳಿದ ನೋಡು ಅಂತ ಆ ರೀತಿ ಇದ್ ಮಾಡಕ್ಕಾಗಲ್ಲ. ವಿಶ್ಲೇಷಣಾತ್ಮಕವಾಗಿ ಹೇಳ್ತಾರೆ, ಅದನ್ನ ಯಾವ ರೀತಿ ಯೋಗದ ರೀತಿ ಕನೆಕ್ಟ್ ಮಾಡ್ಬೇಕು ಅಂತಾನು ಹೇಳ್ತಾರೆ. ಸೊ ನಾನು ಬರೀ ಅದೊಂದೇ ಶ್ಲೋಕ ತಗೊಂಡು ಇಲ್ಲ, ಇದು ಮಾಯಾವಾದಿಗಳು ಈ ರೀತಿ ಹೇಳ್ತಾ ಹೋಗ್ತಾರೆ ಆಕ್ಚುಲಿ. ಸೊ ಒಂದೊಂದನ್ನ ತಗೊಂಡು ಬರೀ ಇದು ಹಿಂಗೇನೆ ತಿಳ್ಕೋಬೇಕು, ನನ್ನ ಪ್ರಕಾರ ಈ ರೀತಿ ತಿಳ್ಕೋಬೇಕು ಅಂತ. ಸೊ ಈ ರೀತಿ ಯಾವಾಗ ನಾವು ಕನೆಕ್ಟ್ ಮಾಡಿ ನೋಡ್ತೀವಿ, ಆಗ ಭಗವಂತ ಪ್ರತಿಯೊಂದನ್ನು ಹೇಳೋದು ಯೋಗದ ಪದ್ಧತಿನಲ್ಲಿ, ಅಂದ್ರೆ ಯೋಗದ ರೀತಿಯಲ್ಲಿ ನಾವು ಜೀವನನ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಆ ಒಂದು ಯೋಗದ ರೀತಿ ಈ ಒಂದು ಶ್ಲೋಕದಿಂದ ಅದು ಶುರುವಾಗ್ತಾ ಇದೆ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಸೊ ಈಗ ಯೋಗವನ್ನು ಭಗವಂತ ಸ್ಟಾರ್ಟ್ ಮಾಡಿದನು. ಸೊ ನೋಡೋಣ. ಸೊ ಮುಂದಿನ ಪಾಯಿಂಟ್ ನಲ್ಲಿ ಮತ್ತೆ ಭಗವಂತ ಪ್ರಭುಪಾದ ಮತ್ತೆ ಇದ್ರ ಬಗ್ಗೆ ಏನ್ ಡೀಟೇಲ್ ಆಗಿ ತಿಳ್ಕೊಳತಾನಂತ. ಸೊ ಯೋಗ ಬರೀ ನಾವು ಮುಂದಿನ ಪಾಯಿಂಟ್ ಅನ್ನು ಮತ್ತೆ ಸರಿಯಾಗಿ ಮತ್ತೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಮುಂದಿನ ಪಾಯಿಂಟ್ ಅನ್ನು ಓದಿ ಯಾರಾದ್ರು. ಓದ್ಲಾ ಪ್ರಭು? ಹಾ ಪ್ಲೀಸ್ ಓದಿ.
The Sankhya philosophy was expounded in the Srimad Bhagavatam by the true Lord Kapila, the incarnation of Lord Krishna, who explained it to his mother, Devahuti. It is clearly explained by him that the Purusha or Supreme Lord is active and that he creates by looking over the Prakriti. This is accepted in the Vedas and in the Gita. All these individuals are working in the material world for sense gratification, and under the spell of material energy, they are thinking of being enjoyers. It is only after many births of such sense gratifactory activities that a great soul surrenders unto Vasudeva, Lord Krishna, thereby fulfilling the search after the ultimate truth. ಈ ಸಂಖ್ಯಾ ಫಿಲಾಸಫಿ ಅನ್ನೋದನ್ನ ಶ್ರೀಮದ್ ಭಾಗವತಂ ಅಲ್ಲಿ ಕೃಷ್ಣದೊಂದು ಇನ್ಕಾರ್ನೇಷನ್ ಆಗಿರೋ ಕಪಿಲ ದೇವ್ ಅವ್ರ ತಾಯಿಗೆ ಇದ್ರ ಬಗ್ಗೆ ಮುಂಚೆನೆ ಎಲ್ಲ ಹೇಳಿರ್ತಾರೆ. ದೇವಾಹುತಿ ಅಂತ ಅವ್ರ ತಾಯಿ ಹೆಸರು. ಇದ್ರ ಬಗ್ಗೆ ಈ ಫಿಲಾಸಫಿ ಬಗ್ಗೆ ಮುಂಚೆನೆ ಕ್ಲಿಯರ್ ಆಗಿ ಹೇಳಿರ್ತಾರೆ. ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ಪ್ರಕಾರ ಪುರುಷ ಅಂದ್ರೆ ಸುಪ್ರೀಂ ಲಾರ್ಡ್, ಒಂದು ಆಕ್ಟಿವ್ ಅಂದ್ರೆ ಅವರು ಒಂದು ಆಕ್ಟಿವ್ ಸೋಲ್. ಅವರು ಎಲ್ಲಾನು ಕ್ರಿಯೇಟ್ ಮಾಡ್ತಾರೆ. ಈ ಪ್ರಕೃತಿಗೆ ಏನ್ ಬೇಕು, ಯಾವ ಟೈಮಿಗೆ ಯಾವ ಅಂದ್ರೆ ಜೀವಾತ್ಮ ಬೇಕು ಅನ್ನೋದನ್ನ ಪ್ರಕೃತಿನ ನೋಡ್ಕೊಂಡು ಅವ್ರು ಅದನ್ನ ಅಲ್ಲಿ ಸೃಷ್ಟಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದು ಇಂಡಿವಿಜುವಲ್ ಸೋಲ್ ಆಗಿ ನಮ್ದು ಸೆನ್ಸ್ ಗ್ರಾಟಿಫಿಕೇಶನ್ ಅಲ್ಲೇ ನಾವು ಮುಳುಗೋಗ್ಬಿಡ್ತೀವಿ. ಈ ಮೆಟೀರಿಯಲ್ ಅಲ್ಲಿ ಮಾಯ ಒಳಗಡೆನೆ ಮುಳುಗಿ ನಾವ್ ಅನ್ಕೋತೀವಿ ನಾವ್ ರಿಯಲ್ ಆಗಿ ಇಲ್ಲಿ ಸಿಗ್ತಾ ಇರೋ ಅಂದ್ರೆ ಸೆನ್ಸಸ್ ಇಂದ ನಮ್ಗೆ ಖುಷಿ ಸಿಗ್ತಾ ಇದೆ ಅಂತ ನಾವ್ ಅದ್ರಲ್ಲೇ ಆ ಖುಷಿ ಅಂದ್ರೆ ಇದ್ರಲ್ಲೇ ಕಳ್ದೋಗ್ಬಿಟ್ಟಿರ್ತೀವಿ. ತುಂಬಾ ಬರ್ತ್ಸ್ ಮೇಲೆ ಅವೆಲ್ಲ ಬರ್ತ್ ತಗೊಂತಾ ಇದ್ದಂಗೆ ಲೈಕ್ ಒನ್ ಪಾಯಿಂಟ್ ಆಫ್ ದಿ ಟೈಮ್ಗೆ ನಮಗ್ ರಿಯಲೈಸ್ ಆಗಿ ನಾವು ಅವಾಗ ಕೃಷ್ಣಗೆ ಸರೆಂಡರ್ ಆಗ್ತೀವಿ. ಅವಾಗ ನಮ್ಗೆ ಅಲ್ಟಿಮೇಟ್ ಟ್ರೂತ್ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಅರ್ಥ ಆಯ್ತು ಅಷ್ಟೇ. ಸೊ ಅರ್ಥ ಸ್ವಲ್ಪ ಕರೆಕ್ಟ್ ಆಯ್ತು. ಸೊ ಸ್ವಲ್ಪ ಈ ಕಡೆ ಹೋಯ್ತು. ಸೊ ಇಲ್ಲೇ ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ಭಗವಂತನ ಬಹಳಷ್ಟು ಅವತಾರಗಳು ಇದ್ದಾರೋ. ಸೊ ಅದರಲ್ಲಿ ಕಪಿಲ್ ದೇವರು ಒಬ್ರು ಭಗವಂತನ ಅವತಾರ. ಸೊ ದೇಹುತಿ ಅವ್ರ ಅಮ್ಮನಿಗೆ ಸೊ ಉಪದೇಶ ಕೊಡ್ತಾರ. ಸೊ ಅವ್ರು ಭಾಗವತಂನಲ್ಲಿ ಬಹಳ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇದೆ. ಸೊ ಆ ಉಪದೇಶನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಉಪದೇಶ ಇಲ್ಲಿ ಹೇಳ್ತಾ ಇದ್ರು. ಏನು ಉಪದೇಶ ಅಂತ, ಭಗವಂತ ಈ ಸೃಷ್ಟಿವನ್ನು ಕ್ರಿಯೇಟ್ ಹೆಂಗ್ ಮಾಡ್ತಾರಂತ. ಸೊ ಈ ಭಗವಂತ ಎಲ್ಲಾ ಸೃಷ್ಟಿವನ್ನು ಕ್ರಿಯೇಟ್ ಮಾಡಿ ಇವೆಲ್ಲ ಸೃಷ್ಟಿವನ್ನು ನಡೆಸ್ತಾ ಇರೋದು ಯಾರು ಅಂತ. ಸೊ ಇದರಲ್ಲಿ ಡೀಟೇಲ್ ಆಗಿ ಇನ್ಡಿಟೇಲ್ ಆಗಿ ಅಲ್ಲೇ ಹೇಳ್ತಾರೆ ಕಪಿಲ್ ದೇವರು. ಸೊ ಆದ್ರೆ ಅಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಹೇಳ್ತಾರಂದ್ರೆ, ಸೊ ಹೆಂಗೆ ಈ ಪೂರ್ತಿ ಸೃಷ್ಟಿ ಕ್ರಿಯೇಟ್ ಮಾಡಿದ ಕರ್ತ, ಧರ್ತ ಮತ್ತು ಭೋಕ್ತ ಭಗವಂತ ಇದಾನೋ, ಆದ್ರೆ ಈ ಒಂದು ಜೀವಾತ್ಮ ಇದಾನೋ, ಸೊ ಯಾವಾಗ ಇಲ್ಲಿ ಬಂದು ಈ ಭೌತಿಕ ಜಗತ್ನಲ್ಲಿ ಬಂದು ತಾನೇ ಭೋಕ್ತಾ ಅಂತ ಸ್ವೀಕರಣೆ ಮಾಡಿ, ತಾನೇ ಭೋಕ್ತಾ ಅಂತ ವಿಚಾರ ಮಾಡಿ, ನಾನೇ ಕ್ರಿಯೇಟರ್, ನಾನೇ ಭೋಕ್ತಾ, ನಾನೇ ಕ್ರಿಯೇಟರ್, ನಾನೇ ಎಂಜಾಯರ್ ಅಂತ ಯಾವಾಗ ಅವನು ವಿಚಾರ ಮಾಡ್ತಾ ಈ ಭೌತಿಕ ಜಗತ್ನಲ್ಲೇ ಅದೇ ಪ್ರವೃತ್ತಿನಲ್ಲಿ ಇರ್ತಾನೋ, ಸೊ ಅವನ್ ಮೋಕ್ಷದ ದ್ವಾರ ಕ್ಲೋಸ್ ಆಗ್ಬಿಡುತ್ತೆ. ಅವನು ಮೋಕ್ಷದ ದ್ವಾರ ಅವನು ಮುಟ್ಟಕ್ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ಅವನು ಈ ಪ್ರವೃತ್ತಿ, ಯಾವ ಪ್ರವೃತ್ತಿ, ನಾನು ಭೋಗ್ತಾ ಇಲ್ಲ, ಭಗವಂತನೇ ಭೋಗ್ತಾ, ಅವನು ಸುಪ್ರೀಂ ಕ್ರಿಯೇಟರ್, ಎಂಜಾಯರ್ ಅವನು ಅಂತ ಯಾವಾಗ ಅವನು ಸ್ವೀಕಾರ ಮಾಡ್ತಾನೋ, ಇಲ್ಲಾಂದ್ರೆ ಅಕ್ಸೆಪ್ಟ್ ಮಾಡ್ಕೋತಾನೋ, ಸೊ ಆವಾಗ ಅವನು ಮುಕ್ತಿದ ದ್ವಾರವನ್ನು ಓಪನ್ ಆಗುತ್ತೆ. ಸೊ ನೀವು ವಿಚಾರ ಮಾಡುದು, ಪ್ರಭುಜಿ ಇದು ಏನೇನೋ ಕಿಚಡಿ ಆಗ್ತಾ ಇದೆಯಲ್ಲ, ನೀವು ಎಲ್ಲಿಂದ ಎಲ್ಲಿಗೆ ಕರ್ಕೊಂಡ್ ಬಂದ್ರಿ ಅಂತ. ಏನಿದು ಇಲ್ಲಿ ಇಂದ್ರ ತೃಪ್ತಿ ಅಂತ ಹೇಳ್ತಾ ಇದ್ದೀರಾ, ಅಲ್ಲೇ ಬುದ್ಧಿ ಯೋಗ ಅಂತ ಹೇಳ್ತಾ ಇದ್ದೀರಾ, ಏನದು ತಲೆ ಕೆಟ್ಟೋಗಿದೆ ಅಂತ. ಸೊ ನೋಡಿ, ಅಲ್ಲೇ ನೀವು ನೆನಪಿರ್ಬೇಕು, ಭಗವಂತ ಅಲ್ಲೇ ಪ್ರಭುಪಾದ ಡೀಟೇಲ್ ನಲ್ಲಿ ಯೋಗದು ಡೀಟೇಲ್ ಅಂತ ಏನ್ ಹೇಳಿದ್ರು, ಯಾವಾಗ ಯೋಗ ಇಂದ್ರಿಯ ನಿಗ್ರಹ ಕರ್ನಾಚ ಸಂಬಂಧಿತ ಅಂತ. ಯೋಗ ಅಂದ್ರೆ ಇಂದ್ರಿಯ ನಿಗ್ರಹ ಸಂಬಂಧಿತವಾಗಿದೆ ಅಂತ ಹೇಳ್ತಾ ಇದಾರೆ ಪ್ರಭುಪಾದರು. ಯೋಗ ಅಂದ್ರೆ, ಯೋಗ ಶಬ್ದದ ಅರ್ಥ ಅಂದ್ರೆ ಇಂದ್ರಿಯ ನಿಗ್ರಹ, ಇಲ್ಲ ಅಂದ್ರೆ ಭಗವಂತನ ಸೇವೆನಲ್ಲಿ ಇಂದ್ರಿಯಗಳನ್ನು, ಇಲ್ಲ ಅಂದ್ರೆ ನಮಗೆ ಮತ್ತು ನಮ್ ಕಡೆ ಇರುವಂತಹ ವಸ್ತುಗಳನ್ನು ಭಗವಂತನ ಸೇವೆನಲ್ಲಿ ಹಚ್ಚೋದು, ಅದೇ ಯೋಗ. ಸೊ ಯೋಗ.
ಸೊ ಯಾವಾಗ ಒಂದು ವ್ಯಕ್ತಿಯನ್ನು ತಾನೇ ಭೋಕ್ತಾ, ತಾನೇ ಎಂಜಾಯರ್, ತಾನೇ ಕ್ರಿಯೇಟರ್ ಅಂತ ವಿಚಾರ ಮಾಡ್ತಾನೋ, ಸೊ ಹೆಂಗೆ ಅವನು ವಿಚಾರ ಅವನು ಹೆಂಗೆ ತನ್ನ ಇಂದ್ರಿಯಗಳನ್ನು ಇಲ್ಲ ಅಂದ್ರೆ ತನಗೆ ಭಗವಂತನಿಗೆ ಅರ್ಪಣೆ ಮಾಡಕ್ ಇಲ್ಲ ಅಂದ್ರೆ ಯೋಗ ಮಾಡಕ್ ಕನೆಕ್ಟ್ ಆಗಕ್ ಹೆಂಗೆ ಸಾಧ್ಯವಾಗುತ್ತೆ? ಸೊ ದಿಸ್ ಇಸ್ ಎ ಇಂಪಾಸಿಬಲ್ ಥಿಂಗ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅವನಿಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾನು ಭೋಕ್ತಾ ಅಲ್ಲ, ನಾನು ಕ್ರಿಯೇಟರ್ ಅಲ್ಲ, ನಾನು ಎಂಜಾಯರ್ ಅಲ್ಲ. ದಿಸ್ ಇಸ್ ಅ ಮೋಸ್ಟ್ ಫಂಡಮೆಂಟಲ್ ನಾಲೆಜ್. ಸೊ ಯಾವಾಗ ಅದನ್ನು ಅರ್ಥ ಮಾಡ್ಕೋಬೇಕು ಅವನು. ಸೊ ಇದು ಇಲ್ಲೇ ಕಪಿಲ ದೇವರು ಅದನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ರು. ಅದು ಸಾಂಖ್ಯ ಫಿಲಾಸಫಿ. ಆಕ್ಚುಲಿ ಸಾಂಖ್ಯ ಫಿಲಾಸಫಿನೇ ಬಹಳ ಡೀಟೇಲ್ ಆಗಿ ಕಪಿಲ್ ದೇವ್ ಇದ್ರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೋ. ಭಾಗವತಂನಲ್ಲಿ ಇಲ್ಲೇ ಭಗವದ್ಗೀತೆನಲ್ಲಿ ಸ್ವಲ್ಪ ಕಡಿಮೆ ಇದೆ, ಆದ್ರೆ ಭಾಗವತಂನಲ್ಲಿನೂ ಬಹಳ ಡೀಟೇಲ್ ಆಗಿದೆ. ಸೊ ನಾವು ವಿಚಾರ ಮಾಡಿದ್ದು ಆತ್ಮನ್ ಬಗ್ಗೆ ವಿಚಾರ ಮಾಡಿದ್ವು, ಆತ್ಮ ಹೆಂಗಿದಾನೋ. ಸೊ ಅದೇ ತರ ಈ ಭೌತಿಕ ಪ್ರಕೃತಿ ಹೆಂಗಿದೆ, ಭೌತಿಕ ಪ್ರಕೃತಿ ನಾವು 8 ತತ್ವ ಅಂತ ತಿಳ್ಕೊಂಡಿದ್ದು, ಆದ್ರೆ 24 ಎಲಿಮೆಂಟ್ಸ್ ಇತರ್ನಲ್ಲಿ 24 ಎಲಿಮೆಂಟ್ಸ್ ನಿಂದ ಹೆಂಗೆ ಇದಾಗಿದೆ ಅಂತ ಕಪಿಲ್ ದೇವರು ಡೀಟೇಲ್ ಆಗಿ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಪೂರ್ತಿ 8 ಎಲಿಮೆಂಟ್ಸ್ ಅಷ್ಟೇ ಅಲ್ಲ, 24 ಎಲಿಮೆಂಟ್ಸ್ ಅಂತ ಇನ್ ಡೀಟೇಲ್ ಮತ್ತೆ ಸೊ ಅದನ್ನ ಬಹಳ ಡೀಟೇಲ್ ಆಗಿ ಕಪಿಲ್ ದೇವರು ಭಾಗವತಂನಲ್ಲಿ ಹೇಳಿದ್ರು. ಸೊ ಅದೇ ಯಾಕೆ, ಸೊ ಇವೆಲ್ಲ ಡೀಟೇಲ್ ಯಾಕೆ ಅಂತ. ಸೊ ವೈ, ಬಿಕಾಸ್ ಯಾಕೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಸೊ ಏನಂತ ಅರ್ಥ ಮಾಡ್ಕೋಬೇಕು? ವಿ ಆರ್ ನಾಟ್ ಎಂಜಾಯರ್. ಸೊ ಯಾವಾಗ ನಾವು ಬುದ್ಧಿ ಯೋಗ ಅಂದ್ರೇನು, ಈ ಬುದ್ಧಿನಿಂದ ಅರ್ಥ ಮಾಡ್ಕೋಬೇಕು. ಏನಂತ ಅರ್ಥ ಮಾಡ್ಕೋಬೇಕು? ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್. ಅವನೇ ಎಂಜಾಯರ್, ಅವನೇ ಕರ್ತ, ಅವನೇ ಧರ್ತ ಅಂತ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಇದೇ ಬುದ್ಧಿ ಯೋಗ. ಯಾವಾಗ ಅರ್ಥ ಮಾಡ್ಕೊಂಡು ನಾವು ಅದನ್ನು ಸೇವೆನಲ್ಲಿ ತೊಡಗಿಸ್ತೀವಿ, ಅವಾಗ ಅದು ಯೋಗ ಆಗುತ್ತೆ. ಸೊ ಬುದ್ಧಿ ಯೋಗ. ಸೊ ಕೃಷ್ಣ ಇಲ್ಲಿಂದ ಆಕ್ಚುಲಿ ಇನ್ ಡೀಟೇಲ್ ಆಗಿ ಬುದ್ಧಿ ಯೋಗವನ್ನು ಸ್ಟಾರ್ಟ್ ಮಾಡ್ತಾನೋ. ಸೊ ಹೆಂಗೆ ನಮ್ಮ ಕಾರ್ಯ, ನಮ್ಮ ನಾಲೆಜ್ ನಿಂದ ಒಂದು ನಾಲೆಜ್ ತಗೊಂಡು ಅರ್ಥ ಮಾಡ್ಕೊಂಡು ನಾವು ಯಾರಿದ್ದೀವಿ, ನಾವು ಯಾರಿದ್ದೀವಿ ಅಂತ ತಿಳ್ಕೊಂಡು. ಸೊ ಇಲ್ಲೇ ಇಷ್ಟ ತನಕ ನೀವು ತಿಳ್ಕೊಂಡಿರಬಹುದು. ಸೊ ಹೆಂಗೆ ಭಗವಂತ ಡೀಟೇಲ್ ಆಗಿ ಹೇಳಿದ, ನಾವ್ ಯಾರು ಅಂತ ಕೃಷ್ಣ ಹೇಳಿದ, ನಾವು ಆತ್ಮ ಅಂತ. ಸೊ ಇದು ಏನು, ಇದು ಭೌತಿಕ ಶರೀರ. ಸೊ ಯಾಕೆ ಈ ಭೌತಿಕ ಶರೀರ ನಾನಿದ್ದೀನಿ, ಸೊ ಅದನ್ನು ಡೀಟೇಲ್ ಆಗಿ ಹೇಳಿದ. ಸೊ ಹೆಂಗೆ ಎರಡು ಕಾಂಬಿನೇಷನ್ ಅಂದ್ರೆ ಆತ್ಮ ಮತ್ತು ಶರೀರ ಎರಡನ್ನೂ ಕಾಂಬಿನೇಷನ್ ಆಗಿ ಇದಾರಂತ. ಸೊ ಎರಡನ್ನೂ ಧರ್ಮ ಮಾಡೋದು ಇಂಪಾರ್ಟೆಂಟ್ ಇದೆ ಅಂತ. ಸೊ ಆ ಧರ್ಮನಲ್ಲಿ ನಾವು ಯಾವಾಗ ನಾವು ಅರ್ಥ ಮಾಡ್ಕೊಂಡು ನಮ್ಮ ಕಾರ್ಯವನ್ನು ನಾವು ಯಾವಾಗ ಮಾಡ್ತೀವಿ, ಸೊ ಅವಾಗ ನಾವು ಈ ಬುದ್ಧಿಯೋಗನಿಂದ ಭಗವಂತನ ಸೇವೆನಲ್ಲಿ ತೊಡಗಿಸುವಂತ. ಬುದ್ಧಿಯೋಗ ಅಂದ್ರೆ ಏನು? ಜಸ್ಟ್ ನಾಟ್ ವಿಮ್ಸಿಕಲಿ ಡೂಯಿಂಗ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಥಿಂಗ್ಸ್ ಕರೆಕ್ಟ್ಲಿ. ಅಂದ್ರೆ ಬುದ್ಧಿ ಅಂದ್ರೆ ನಮ್ಮ ಇಂಟೆಲಿಜೆನ್ಸ್ ವನ್ನು ಇದ್ ಮಾಡಿ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾರು, ನಾವು ಯಾಕೆ ಇಲ್ಲಿದ್ದೀವಿ, ನಾವು ಈ ಭೌತಿಕ ಜಗತ್ತು ಯಾವ ತರ ಇದೆ. ಸೊ ಇದೆಲ್ಲ ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು? ಸೊ ಹೆಂಗೆ, ಸೊ ಯಾವಾಗ ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಂಡ್ರೆ, ನೀವು ಒಂದು ಏನೋ ಬಿಕಾಮ್ ಓದ್ತೀರಾ. ಸೊ ಬಿಕಾಮ್ ಅಕೌಂಟೆಂಟ್ ಅನ್ನು ಓದ್ತೀರಾ. ಸೊ ಓಕೆ, ಥಿಯರಿಟಿಕಲಿ ನಾಲೆಜ್ ಓಕೆ ಆಯ್ತು. ಓಕೆ, ಬ್ಯಾಲೆನ್ಸ್ ಶೀಟು, ಟ್ರಯಲ್ ಬ್ಯಾಲೆನ್ಸ್, ಓಕೆ ಈ ಬ್ಯಾಲೆನ್ಸ್, ಎಲ್ಲ ಬ್ಯಾಲೆನ್ಸ್ ಅನ್ನೋದು ಓಕೆ, ಜನರಲ್ ಎಂಟ್ರಿ ಎಲ್ಲ ಗೊತ್ತಾಯ್ತು ನಿಮ್ಗೆ. ಸೊ ಎಲ್ಲ ಗೊತ್ತಾಯ್ತು, ನಿಮ್ಮ ಸ್ಕೂಲ್ ನಲ್ಲಿ ಇವೆಲ್ಲ ಹೇಳ್ಕೊಟ್ರಿ. ಇದು ಏನಾಯ್ತು? ಜ್ಞಾನವಾಯ್ತು. ಸೊ ಅದಾಯ್ತಾ ಸ್ಕೂಲ್, ನಿಮ್ ಕಾಲೇಜ್ ಆದ್ಮೇಲೆ ಆಯ್ತು. ಸೊ ಪ್ರಭುಜಿ ಓಕೆ, ಡಿಗ್ರಿ ಸಿಕ್ಬಿಡ್ತು, ಓಕೆ ಆ ಜ್ಞಾನ. ಸೊ ಇದು ಜ್ಞಾನವಾಯ್ತು. ಆದ್ರೆ ನಿಮ್ ಜ್ಞಾನವನ್ನು ಯಾವಾಗ ಪರಿಪಕ್ವಾಗತ್ತೆ? ಸೊ ಆ ಜ್ಞಾನದಿಂದ ಯಾವಾಗ ನೀವು ಕೆಲಸ ಮಾಡ್ತೀರಾ, ಕಾರ್ಯ ಮಾಡ್ತೀರಾ, ಸೊ ಆವಾಗ ಅದು ಜ್ಞಾನವನ್ನು ಪರಿಪೂರ್ಣವಾಗುತ್ತೆ. ಸೊ ನೀವು ಯಾವಾಗ ಅದನ್ನೇ ನೀವು ಒಂದು ಜಾಬ್ ನಲ್ಲಿ ಹೋದಾಗ ಅಲ್ಲೇ ನಿಮ್ಗೆ ಇವೆಲ್ಲ ಪ್ರಶ್ನೆಗಳು ಕೇಳ್ತಾರೆ, ಇವೆಲ್ಲ ಹೆಂಗ್ ಮಾಡ್ಬೇಕು, ಇವೆಲ್ಲ ಎಂಟ್ರಿಗಳನ್ನು ನೀವು ಹೆಂಗ್ ಮಾಡ್ತೀರಾ ಅಂತ. ಸೊ ಅವಾಗ ನಿಮ್ಗೆ ಅದನ್ನು ಮಾಡಕ್ ಬರ್ಬೇಕು. ಸೊ ಅದನ್ನು ನೀವು ಕರೆಕ್ಟ್ ಆಗಿ ಮಾಡಬೇಕು. ಜಸ್ಟ್ ಓನ್ಲಿ ಥಿಯರಿಟಿಕ್ ನಾಲೆಜ್ ಅಲ್ಲ, ಪ್ರಾಕ್ಟಿಕಲಿನೂ ಅಪ್ಲೈ ಮಾಡೋಕೆ ನಿಮ್ಗೆ ಬರ್ಬೇಕು. ಸೊ ಇಲ್ಲೇನೆ ಅದೇ ಯೋಗ.
ಸೊ ಇಲ್ಲಿ ಅರ್ಜುನನಿಗೆ ಇಷ್ಟ ತನಕ ಕೃಷ್ಣ ಸೊ ಸಾಂಖ್ಯ ಜ್ಞಾನ ಅಂದ್ರೆ ಎಲ್ಲವನ್ನು ಡಿಟೇಲ್ ಆಗಿ ಹೇಳಿದ. ಏನ್ ನೀನ್ ಯಾರಿದ್ಯಾ, ಆತ್ಮ ಇದೆಯಾ, ಸೊ ಆತ್ಮಂದ್ ಗುಣ ಏನು, ಆತ್ಮ ಹೆಂಗಿರ್ತಾನೋ, ಇದಿರ್ತಾನೋ, ಹಂಗೆ ಎಲ್ಲಾ ಡೀಟೇಲ್ ಆತ್ಮನ ಬಗ್ಗೆ ಕರೆಕ್ಟ್ ಆಗಿ ಕೊಟ್ಟ. ಆಮೇಲೆ ವಾಟ್ ಇಸ್ ಬಾಡಿ ಅದನ್ನು ಹೇಳಿದ. ನೀನು ದೇಹ ಅಲ್ಲಲೇ ಅಲ್ಲ ನೀನು. ಸೊ ದೇಹ ಹೆಂಗಿದೆ, ದೇಹ ಹಮೇಶ ಅದನ್ನು ಪರಿವರ್ತನೆ ಆಗ್ತಾ ಇರತ್ತೆ. ಅದನ್ನು ಯಾವತ್ತೂ ಜನ್ಮ ಇದೆ ಅದಕ್ಕೆ, ಮೃತ್ಯುನು ಇದೆ ಅದಕ್ಕೆ. ಸೊ ಹಿಂಗೆ ದೇಹದ ಬಗ್ಗೆನೂ ಡಿಟೇಲ್ ಆಗಿ ಹೇಳಿದೆ. ಸೊ ಅದಾದ್ರೆ ಆಯ್ತಾ ಅಂತ ಆಕ್ಚುಲಿ ಇದು ಆಕ್ಚುಲಿ ಥರ್ಡ್ ಅಧ್ಯಾಯ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಅಂದ್ರೆ ಅರ್ಜುನನ್ಗೆ ಕನ್ಫ್ಯೂಷನ್ ಆಗಿ ಅರ್ಜುನ ಏನ್ ವಿಚಾರ ಮಾಡ್ತಾನೋ, ಅಲ್ಲ ನಾನು ಜ್ಞಾನ ತಿಳ್ಕೊಂಡ್ಬಿಟ್ಟೆ ಅಲ್ಲ, ಯಾಕೆ ಕೆಲಸ ಯಾಕೆ ಮಾಡ್ಬೇಕಂತ ಎಲ್ಲ ನಾನು ಬುದ್ಧಿನಿಂದ ಅಂದ್ರೆ ಅರ್ಥ ಮಾಡ್ಕೊಂಡೆ ಅಲ್ಲ, ನಾನು ಆತ್ಮ, ನಾನು ಶರೀರ ಅಲ್ಲ, ಅರ್ಥ ಮಾಡ್ಕೊಂಡೆ. ಸೊ ಮತ್ತೆ ಏನು ಅಂತ, ಸೊ ಮತ್ತೆ ಕೃಷ್ಣ ಯುದ್ಧ ಮಾಡುವಂತ. ಅರೆ ಬುದ್ಧಿನಿಂದ ಅರ್ಥ ಮಾಡ್ಕೊಂಡಿದೀನಿ ಅಂದ್ರೆ ಸುಮ್ನೆ ಇರ್ಬೇಕಲ್ಲ, ನಾನು ಯುದ್ಧ ಮಾಡ್ಬಾರ್ದಲ್ಲ, ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೇಕು ಅಂತ. ಸೊ ಅರ್ಜುನ ಸ್ವಲ್ಪ ಜ್ಞಾನವನ್ನು ಆ ತರ ವಿಚಾರ ಮಾಡಿದ್ರು. ಆದ್ರೆ ಜ್ಞಾನವನ್ನು ಯಾವಾಗ ಪರಿಪೂರ್ಣ ಆಗತ್ತೆ, ಯಾವಾಗ ಅದನ್ನು ನಾವು ಯೋಗ ಅಂದ್ರೆ ನಮ್ಮ ಯಾವಾಗ ಅವು ಭಗವಂತನಿಗೆ ಅದನ್ನು ಕನೆಕ್ಟ್ ಆಗ್ತೀವಿ, ಅವಾಗ ಅದು ಪರಿಪೂರ್ಣ ಜ್ಞಾನ ಆಗತ್ತೆ. ಸೊ ಜ್ಞಾನ ಇಷ್ಟ ತನಕನೂ ಭಗವಂತ ಪ್ರಾಕ್ಟಿಕಲಿ ಎಲ್ಲವನ್ನು ತಿಳಿಸಿ ಹೇಳಿದನು. ಸೊ ಆದ್ರೆ ಇದನ್ನು ಹೆಂಗೆ ಅಪ್ಲೈ ಮಾಡ್ಬೇಕು ಪ್ರಾಕ್ಟಿಕಲಿ, ಸೊ ಈಗ ಅದನ್ನು ಡೀಟೇಲ್ ಆಗಿ ಸೊ ಹಿಂದೆನೂ ಹೇಳಿದ. ಸೊ ಸಮ ದುಃಖ ಸುಖೇ ದೂರ, ಅದು ಸುಖ ದುಃಖ ಮತ್ತು ಜಯ ವಿಜಯ ಬಿಟ್ಟು ನೀನು ಏನ್ ಮಾಡ್ಬೇಕು, ಧರ್ಮ ಸಲುವಾಗಿ ನಾನು ಕಾರ್ಯ ಮಾಡ್ಬೇಕು ಅಂತ. ಸೊ ಇದು ಇದೆ ಆ ತರ ಜ್ಞಾನಗಳು, ಅಂದ್ರೆ ಕಾರ್ಯ ಯಾವ ತರ ಮಾಡ್ಬೇಕು ಅಂತ. ಸೊ ಇದನ್ನು ಇನ್ ಡೀಟೇಲ್ ಆಗಿ ಇದು ಯಾವಾಗ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಇಲ್ಲಿ ಪ್ರಭುಪಾದ್ ಅದೇ ಹೇಳ್ತಾ ಇದ್ರು, ಯಾವಾಗ ನಾವು ಅರ್ಥ ಮಾಡ್ಕೋತೀವಿ ನಾನೇ ಭೋಕ್ತಾ, ಯಾವಾಗ ಭೋಕ್ತಾ ಅಂತ ವಿಚಾರ ಮಾಡ್ತಾನೋ, ಯಾವಾಗ ಅವನಿಗೆ ಜ್ಞಾನಲ್ಲಿ ಇರೋದಿಲ್ಲ ಅವಾಗ. ಸೊ ಯಾವಾಗ ಅವನ ಜ್ಞಾನ ಪರಿಪಕ್ವವಾಗೋದಿಲ್ಲ, ಅವನು ಪರಿಪಕ್ವನಲ್ಲಿ ಇರೋದಿಲ್ಲ. ಸೊ ಅವನು ತನ್ನ ಬಗ್ಗೆ ಕರೆಕ್ಟ್ ಆಗಿ ಜ್ಞಾನ ಇರೋದಿಲ್ಲ. ಸೊ ಅವಾಗ ಅವನು ರಾಂಗ್ ಡಿಸಿಷನ್ ತಗೋತಾನೆ. ಸೊ ಇಲ್ಲೇ ಫಸ್ಟ್ ಪರಿಪಕ್ವ ನಾವು ಏನಾಗ್ಬೇಕು, ನಾವು ಫಸ್ಟ್ ಜ್ಞಾನನಿಂದ, ಅಂದ್ರೆ ಜ್ಞಾನ ಏನು, ಆತ್ಮದು ಜ್ಞಾನ ಸರಿಯಾಗಿ ತಿಳ್ಕೋಬೇಕು, ನಾವು ಶರೀರ ಅಂತ ಜ್ಞಾನ ತಿಳ್ಕೋಬೇಕು. ಸೊ ಆಮೇಲೆ ನಾವ್ ಏನ್ ಮಾಡ್ಬೇಕು, ಸೊ ಇಲ್ಲೇ ನಾವು ಅರ್ಥ ಮಾಡ್ಕೊಂಡ್ರೆ ಏನಾಗ್ತೀವಿ, ಸೊ ಮೋಕ್ಷ ದ್ವಾರಕ್ಕೆ, ಮೋಕ್ಷ ಅಂದ್ರೆ ಭಗವಂತನ ಧಾಮಕ್ಕೆ ಹೋಗೋಕೆ ಪಾತ್ರವಾಗ್ತೀವಿ. ಸೊ ಇದನ್ನು ಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡ್ರೆ. ಸೊ ಇದನ್ನು ಅದೇ ಕಪಿಲ್ ಮುನಿಗಳನ್ನು ಇದನ್ನ ನಮ್ಗೆ ತಿಳಿಸ್ತಾ ಇದ್ದಾರೋ. ಸೊ ಯಾವಾಗ ಮನುಷ್ಯವನ್ನು ಯಾವಾಗ ಭೋಕ್ತಾ ಅಂತ ವಿಚಾರ ಮಾಡ್ತಾನೋ, ಸೊ ಅವಾಗ ಅವನು ಮೋಕ್ಷ ದ್ವಾರವನ್ನು ಕ್ಲೋಸ್ ಮಾಡ್ಬಿಡ್ತಾನೋ. ಸೊ ಆದ್ರೆ ಯಾವಾಗ ಅವನು ವಿಚಾರ ಮಾಡ್ತಾನೋ, ಸೊ ಇಲ್ಲಿ ಕ್ರಿಯೇಟರ್ ಸಮ್ವನ್ ಎಲ್ಸ್ ಅಂಡ್ ಎಂಜಾಯರ್ ಸಮ್ವನ್ ಎಲ್ಸ್ ಇಸ್ ದೇರ್. ಸೊ ಅಂತ ಅವಾಗ ಅವನು ಅರ್ಥ ಮಾಡ್ಕೋತಾನೋ. ಸೊ ಅವಾಗ ಒಂದು ಮೋಕ್ಷ ದ್ವಾರವನ್ನು ಕ್ಲಿಯರ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳೋದು, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅಂತ ಇಲ್ಲೇ ಡೀಟೇಲ್ ಆಗಿ ಹೇಳ್ತಾ ಇದ್ದ. ಸೊ ಜಗನ್ನಾಥ್, ಯು ವಾಂಟ್ ಟು ಸೇ ದ್ಯಾಟ್? ಎಸ್ ಪ್ರಭು, ಈ ಸಮಯನೂ ಆಗ್ತಾ ಇದೆ. ಸೊ ಇಲ್ಲಿ ನಾವು ಆಕ್ಚುಲ್ ಆಗಿ ತಿಳ್ಕೊಬೇಕಾಗಿರೋದು ಅದೇನೆ, ಈ ಒಂದು ಸಾಂಖ್ಯ ಯೋಗ ಅನ್ನೋದು, ಅಂದ್ರೆ ಸಾಂಖ್ಯ ಒಂದು ಪದ್ಧತಿ ಅನ್ನೋದೇನಿದೆ, ಫಿಲಾಸಫಿ ಅನ್ನೋದೇನಿದೆ, ತತ್ವಜ್ಞಾನ ಅನ್ನೋದೇನಿದೆ, ಇದು ಯಾರೋ ಒಬ್ರು ಕೊಟ್ಟಿರೋಂಥದ್ದಲ್ಲ. ಈವನ್ ಇದನ್ನು ಸಹ ನಮ್ಗೆ ಕೊಟ್ಟಿರೋದು ಸ್ವತಃ ಭಗವಂತನೇ ಡೈರೆಕ್ಟ್ ಆಗಿ. ಅವರು ಸ್ವತಃ ಏನಾಗ್ತಾರೆ, ಕಪಿಲ ದೇವರಾಗಿ ಅವತಾರ ತಗೊಳ್ತಾರೆ. ದೇವಮತಿ ಮತ್ತು ಕರ್ದಮ ಮುನಿಗಳಿಗೆ ಮಗನಾಗಿ ಅವರು ಅವತಾರ ತಗೊಂಡು ತನ್ನ ತಾಯಿಗೆ ಇದನ್ನ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಯಾವಾಗ ತಂದೆ ಆದಂತ ಕರ್ದಮ ಮುನಿ ಇವರು ದೊಡ್ಡವರಾದ್ಮೇಲೆ ತಾಯಿನ ಅವರ ಒಂದು ಜವಾಬ್ದಾರಿಗೆ ಬಿಟ್ಬಿಟ್ಟು ಇವರು ಮತ್ತೆ ತಪಸ್ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ಸೊ ಆವಾಗ ಇವ್ರೇನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಈ ಒಂದು ಭೌತಿಕ ಪ್ರಕೃತಿ ಯಾವ ರೀತಿ ಸೃಷ್ಟಿ ಅನ್ನೋದು ಆಯ್ತು, ಏನೇನಿದೆ, ಸೊ ಈ ರೀತಿ ಕಂಪ್ಲೀಟ್ ಆಗಿ ಅವರು ಹೇಳ್ತಾರೆ. ಸೊ ಇದ್ರಲ್ಲಿ ಹೇಳ್ತಾ ಇರೋದೇನು, ಭಗವಂತ ಆ ಒಂದು ಇದ್ರಲ್ಲೇ ಅವರು ಎಕ್ಸ್ಪ್ಲೇನ್ ಮಾಡೋದು, ಭಗವಂತ ತನ್ನ ದೃಷ್ಟಿನ ಜಸ್ಟ್ ಹಿಂಗೆ ನೋಡೋದ್ರಿಂದಾನೇ ಅವ್ರು ಏನ್ ಮಾಡ್ತಾರೆ, ಇವೆಲ್ಲ ಸೃಷ್ಟಿನ ಮಾಡಿದ್ದಾರೆ. ನಾವ್ ಅನ್ಕೊಂತೀವಿ ಅಷ್ಟೇನೆ, ಇಲ್ಲಿ ಒಂದು ಮಗು ಜನನ ಆಗ್ಬೇಕು ಅಂದ್ರೆ ಗಂಡ ಹೆಂಡತಿ ಇವರೆಲ್ಲ ಹಿಂಗಿರ್ಬೇಕು, ಸೊ ಅವೆಲ್ಲಾನು ಹಂಗೆ ಆಗಿರ್ಬೇಕು. ಸೊ ಈ ರೀತಿ ನಾವು ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ಅದೆಲ್ಲ ಈ ಒಂದು ಭೌತಿಕ ಪ್ರಕೃತಿನಲ್ಲಿ ಇರುವಂತಹ ಒಂದು ಇದು ಪ್ರಾಸೆಸ್. ಆದ್ರೆ
ಭಗವಂತನಿಗೆ ಇದ್ಯಾವುದು ಅಪ್ಲಿಕಬಲ್ ಆಗಲ್ಲ. ಅವರ ನಾಭಿಯಿಂದನೇ ಏನ್ ಬಂದ್ಬಿಡ್ತಾರೆ, ಬ್ರಹ್ಮದೇವರು ಬರ್ತಾರೆ. ಅವರು ಜಸ್ಟ್ ಒಂದೇ ಒಂದು ದೃಷ್ಟಿನ ಹಿಂಗ ಆರಿಸಿದ್ರೆ ಸಾಕು, ಅಲ್ಲಿ ಏನಾಗ್ತಾ ಇದೆ, ಸೃಷ್ಟಿಕಾರಿ ಆಗ್ತಾ ಇದೆ. ಸೊ ಆ ರೀತಿ ಭಗವಂತ ಈ ಒಂದು ಸೃಷ್ಟಿನ ಅವರು ಮಾಡಿರೋದು. ಸೃಷ್ಟಿ ಆದ್ಮೇಲೆ ನಾವು ಈ ಒಂದು ಜೀವರು ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಭೌತಿಕ ಪ್ರಕೃತಿಯ ಒಂದು ಮಾಯೆನಲ್ಲಿ, ಅಂದ್ರೆ ಒಂದು ತ್ರಿಗುಣಗಳೇನಿದೆ, ಈ ಒಂದು ಗುಣಗಳು ಏನ್ ಮಾಡ್ತಾ ಇದೆ, ನಮ್ಮನ್ನ ನಮ್ಮ ಆ ಒಂದು ಗುಣದ ಪ್ರಭಾವದ ಪ್ರಕಾರ ನಾವೇನ್ ಮಾಡ್ತಾ ಇದೀವಿ, ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಕೆಲಸಗಳನ್ನ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ, ನಾನೇನೆ ಎಂಜಾಯರ್, ನನ್ನ ಒಂದು ಎಂಜಾಯ್ಮೆಂಟ್ಗೋಸ್ಕರ ಅಂತ ನಾನು ಮಾಡ್ತಾ ಇದ್ದೀನಿ, ನನ್ನ ಒಂದು ತೃಪ್ತಿಗಾಗಿ, ನನ್ನ ಒಂದು ಖುಷಿಗಾಗಿ ಅಂತ ನಾನು ಪ್ರತಿಯೊಂದನ್ನು ಮಾಡ್ತಾ ಇದ್ದೀನಿ. ಸೊ ಆಕ್ಚುಲ್ ಆಗಿ ನಾವೆಲ್ಲ ಮಾಡ್ಬೇಕಾಗಿರೋದು ಭಗವಂತನ ಒಂದು ತೃಪ್ತಿಗಾಗಿ, ಭಗವಂತನ ಒಂದು ಇದಕ್ಕೋಸ್ಕರ, ಅವರು ಸಂತೃಪ್ತಿ ಆಗ್ಲಿ ಅಂತ ನಾವು ಎಲ್ಲಾನು ಮಾಡ್ಬೇಕು, ಅವ್ರು ಎಂಜಾಯರ್ ಅಂತ ನಾವು ಮಾಡ್ಬೇಕು. ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ನಮ್ಮ ಲೈಫಲ್ಲಿ ಏನಿಲ್ಲ, ಯೋಗ ಅನ್ನೋದಿಲ್ಲ, ನಾನು ನನ್ನ ಒಂದು ತೃಪ್ತಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಭಗವಂತನ ತೃಪ್ತಿಗೋಸ್ಕರ ಅಂತ ನಾವು ಯಾವಾಗ ಚೇಂಜ್ ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ, ನಾವು ಮಾಡುವಂತ ಕೆಲಸನೇ ಯಾವ ರೀತಿ, ನಮ್ಮ ಒಂದು ಮೈಂಡ್ ಸೆಟ್ ನ, ಅಂದ್ರೆ ನಮ್ಮ ಒಂದು ಮನೋಸ್ಥಿತಿನ ಏನ್ ಮಾಡ್ತೀವಿ, ಅದನ್ನ ಚೇಂಜ್ ಮಾಡ್ತೀವಲ್ವಾ. ಸೊ ಆವಾಗ ಏನಾಗುತ್ತೆ, ನಾವು ಮಾಡುವಂತ ಪ್ರತಿಯೊಂದನು ಕಂಪ್ಲೀಟ್ ಆಗಿ ಒಂದು ಪರ್ಫೆಕ್ಷನ್ ಆಗುತ್ತೆ, ಅಂದ್ರೆ ಪರಿಪೂರ್ಣ ಆಗುತ್ತೆ. ಸೊ ಈ ರೀತಿ ತಿಳ್ಕೊಳ್ಳೋದಕ್ಕೆ ಅದು ಸುಲಭವಾಗಿ ಸಿಗುವಂತದ್ದಲ್ಲ. ಸೊ ಅದನ್ನೇ ಇಲ್ಲಿ ಪ್ರಭುಪಾದರು ನಮ್ಗೆ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಸೊ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಮುಂದೆ ಭಗವಂತನೇ ಹೇಳ್ತಾರೆ. ಅಂದ್ರೆ ಅನೇಕ 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 ಜನ್ಮಗಳನ್ನು ಎತ್ತದ ಮೇಲೆ ನಮಗ್ ಗೊತ್ತಾಗತ್ತೆ ಅದು ಯಾರು, ಅತ್ಯಂತ ಇದನ್ನೆಲ್ಲ ತಿಳ್ಕೊಂಡಿರೋ ಅಂತ ಒಬ್ಬ ಅದೃಷ್ಟಶಾಲಿ ಗೊತ್ತಾಗತ್ತೆ. ಏನಂತ, ಎಲ್ಲದಕ್ಕೂ ಮೂಲ ಕಾರಣ ವಾಸುದೇವ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣ. ಅವನ ಒಂದು ತೃಪ್ತಿಗೋಸ್ಕರ ನಾವೆಲ್ಲರೂ ಕೆಲಸ ಮಾಡ್ಬೇಕು. ನನ್ನ ತೃಪ್ತಿಗೋಸ್ಕರ ಕೆಲಸ ಮಾಡ್ಕೊಂಡಿದ್ರೆ ನಾನು ಇದೇ ಒಂದು ಭವಬಂಧನದಲ್ಲಿ ಇಲ್ಲೇನೆ ಜನ್ಮ ಮೃತ್ಯು ಜರ ವ್ಯಾಧಿನಲ್ಲಿ ಸಿಕ್ಕಾಕೊಂಡು ನಾನೇನ್ ಮಾಡ್ತಾ ಇರ್ತೀನಿ, ಅನೇಕ ಅನೇಕ ಜನ್ಮಗಳನ್ನ ತಗೊಳ್ತಾನೆ ಇರ್ತೀನಿ. ಈ ಜನನ ಮರಣಗಳ ಒಂದು ಚಕ್ರದಲ್ಲಿ ನಾನು ಸಿಕ್ಕಾಕೊಂಡು ಅದನ್ನೇ ಆ ಒಂದು ಚಕ್ರದಲ್ಲೇನೆ ಸೈಕಲ್ ಹೊಡಿತಾನೆ ಇರ್ತೀನಿ. ಎಷ್ಟು ಜನ್ಮಗಳು ತಗೊಳ್ತೀನಿ ಅನ್ನೋದು ನನಗೆ ಗೊತ್ತಾಗದೇ ಇಲ್ಲ. ಆದ್ರೆ ಯಾವಾಗ ವಾಸುದೇವ ಅಂದ್ರೆ ಭಗವಂತನೇ ಇವೆಲ್ಲದಕ್ಕೂ ಕಾರಣ ಅನ್ನೋದು ನಮಗೆ ಗೊತ್ತಾಗತ್ತೆ. ಸೊ ಅಂತ ಒಂದು ಮಹಾತ್ಮ ಸುದುರ್ಲಭ ಅಂತ ಹೇಳ್ತಾರೆ, ಕೃಷ್ಣನೇ ಹೇಳ್ತಾರೆ. ಅದು ಅಷ್ಟೊಂದು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ. ಯಾಕೆಂದ್ರೆ ನಾವು ನಮ್ಮದೇ ಆದಂತ ಒಂದು ಪ್ರಪಂಚದಲ್ಲಿ ಮುಳುಗೋಗಿರ್ತೀವಿ. ಮುಳುಗೋಗಿ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡೋ ಅಷ್ಟೇ ವಯಸ್ಸಾಗಿ ನೆಗೆದ್ ಬಿದ್ದೋಗಿರ್ತೀವಿ. ಆಮೇಲೆ ಇನ್ನೊಂದು ಜನ್ಮ, ಮತ್ತೆ ಇನ್ನೊಂದು ಆಮೇಲೆ ಮತ್ತದೇ ಯೌವನ, ಮತ್ತದೇ ನನ್ನದೇ ಒಂದು ಆಟ, ಆಮೇಲೆ ಮುದುಕರಾಗಿ ಸ್ವಲ್ಪ ಹಿಂಗ ಅನ್ನೋ ಅಷ್ಟರಲ್ಲಿ ನೆಗೆದು ಬೀಳ್ತೀವಿ. ಇದೇ ರೀತಿನೇ ನಮ್ಗೆ ಅದನ್ನ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಭಗವಂತ ಆಪರ್ಚುನಿಟಿ ಕೊಡ್ತಾ ಇರ್ತಾನೆ. ಅದನ್ನ ರಿಯಲೈಸ್ ಮಾಡ್ಕೊಂಡು ನಾನು ತಿಳ್ಕೊಳ್ಳೋ ಅಷ್ಟರಲ್ಲಿ ನನ್ಗೆ ನನ್ನ ಕತೆ ಮುಗ್ದೋಗಿರುತ್ತೆ. ಸೊ ಈ ರೀತಿ ಅದು ಹೋಗ್ತಾನೆ ಇರುತ್ತೆ. ಈ ಒಂದು ನಮ್ಮ ಒಂದು ಜನನ ಮರಣಗಳ ಒಂದು ಸೈಕಲ್ ಅನ್ನೋದು ಹೋಗ್ತಾನೆ ಇರುತ್ತೆ. ಸೊ ಇಂಥದ್ರಲ್ಲಿ ಯಾವಾಗ ನಾವು ಅಲ್ಟಿಮೇಟ್ಲಿ ತಿಳ್ಕೊಳ್ತೀವಿ ವಾಸುದೇವ ಅಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಎಲ್ಲದಕ್ಕೂ ಎಂಜಾಯರ್, ನಾನಲ್ಲ ಅಂತ. ಆಮೇಲೆ ಇವೆರಡನ್ನು ಯಾರು ಲಿಂಕ್ ಮಾಡ್ತಾರಲ್ಲ, ಆ ಯೋಗ ಅನ್ನೋದು ನಮ್ಮ ಜೀವನದಲ್ಲಿ ಬರುತ್ತಲ್ಲ, ಸೊ ಆವಾಗ ನಮ್ಮ ಜೀವನ ಏನಾಗುತ್ತೆ, ಪರಿಪೂರ್ಣ ಅನ್ನೋದು ಆಗತ್ತೆ. ಸೊ ಆವಾಗ ಆ ಒಂದು ಆಬ್ಸಲ್ಯೂಟ್ ಟ್ರೂತ್, ಅಲ್ಟಿಮೇಟ್ ಟ್ರೂತ್ ಯಾರು, ಆ ಒಂದು ದೇವೋತ್ತಮ ಪರಮ ಪುರುಷ ಕೃಷ್ಣ, ನಿನ್ನ ಸೇವೆಗೋಸ್ಕರ ನಾವು ಎಲ್ಲ ಒಂದು ಪ್ರಕೃತಿ, ಎಲ್ಲ ಭೌತಿಕ ಪ್ರಪಂಚ, ಈ ಎಲ್ಲ ಜೀವಾತ್ಮರು ಎಲ್ಲಾರು ಇರೋದು ಅದಕ್ಕೋಸ್ಕರ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ನಾವೇನ್ ಮಾಡ್ತಾ ಇರ್ತೀವಿ, ಇವೆಲ್ಲ ಇರೋದು ನನಗೋಸ್ಕರ ಅಂತ ಜೀವನ ಮಾಡ್ತಾ ಇರ್ತೀನಿ, ನನ್ನ ಒಂದು ಎಂಜಾಯ್ಮೆಂಟ್ಗೋಸ್ಕರ ಅಂತ ನಾನು ಜೀವನ ಮಾಡ್ತಾ ಇರ್ತೀನಿ. ಸೊ ಇದರಿಂದ ಮಾಡಿದ ಒಂದೊಂದು ಆಕ್ಟಿವಿಟಿಯಿಂದನೂ ನಾನು ಏನಾಗ್ತೀನಿ, ಬಂಧನಕ್ಕೆ ಒಳಗಾಗ್ತಾ ಇರ್ತೀನಿ. ಒಂದೊಂದು ಆಕ್ಟಿವಿಟಿಯಿಂದ ನನಗೆ ಬಂಧನಗಳು ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಅಲ್ಲಿ ಅಲ್ಟಿಮೇಟ್ಲಿ ಇರೋದು ನನ್ನ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ನಾನು ಎಲ್ಲಾನು ಮಾಡ್ತಾ ಇರ್ತೀನಿ. ಸೊ ನನ್ನ ಒಂದು ಇಂದ್ರಿಯ ತೃಪ್ತಿ ಅನ್ನೋದ್ರ ಮೇಲೆ ಆಗಿರುವಂತ ಒಂದು ಫಿಲಾಸಫಿಯಿಂದನೇ ಅರ್ಜುನ ಇಷ್ಟೆಲ್ಲ ಕಾರಣಗಳನ್ನ ಕೊಟ್ಟಿದ್ದೀನಿ. ನಾವು ನಮ್ಮ ಜೀವನದಲ್ಲಿ ನಮ್ಮ ಇದ್ರಲ್ಲೂ ಅಷ್ಟೇ ನಾವ್ ಇಷ್ಟೆಲ್ಲ ಕಾರಣಗಳನ್ನ ಕೊಡ್ತೀವಲ್ಲ, ಅಯ್ಯೋ ನಾನ್ ಜೀವನ ಮಾಡ್ತಾ ಇರೋದು ಅದಕ್ಕೋಸ್ಕರ, ಅವ್ರಿಗೋಸ್ಕರ, ಇವ್ರಿಗೋಸ್ಕರ, ನಂದೇನಿದೆ, ಸೊ ಇವ್ರಿಗೋಸ್ಕರ ನಾನು ಜೀವನ ಮಾಡ್ತಾ ಇದ್ದೀನಿ, ಹಿಂಗೆಲ್ಲ ನಾವ್ ಮಾತಾಡ್ತೀವಿ.
ಆದ್ರೆ ಅಲ್ಟಿಮೇಟ್ಲಿ ಅದನ್ನ ಡ್ರಿಲ್ ಡೌನ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ನೀವ್ ಯಾರಿಗೋಸ್ಕರ ಜೀವನ ಮಾಡ್ತಾ ಇದ್ದೀರಾ ಅಂತ. ಅದು ಹೆಂಡತಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಟಿಮೇಟ್ಲಿ ಡ್ರಿಲ್ ಡೌನ್ ಮಾಡ್ಬಿಟ್ಟು ಪ್ರಾಮಾಣಿಕವಾಗಿ ನಿಮ್ಮನ್ನ ನೀವು ಪ್ರಶ್ನೆ ಕೇಳ್ಕೊಂಡ್ರೆ ಎಸ್ ಅಲ್ಟಿಮೇಟ್ಲಿ ಬರೋದು ನಾನು. ನನ್ನ ಒಂದು ಅಲ್ಟಿಮೇಟ್ಲಿ ಇವತ್ತು ಪ್ರಪಂಚದಲ್ಲಿ ಯಾರು ಪ್ರೀತಿಸ್ತಾರೆ ಅನ್ನೋದು ಬಂದ್ರೆ ನಾವು ನಮ್ಮನ್ನೇ ಪ್ರೀತಿಸ್ಕೊಳ್ಳೋದು ಫಸ್ಟ್. ಯಾಕೆ ಹೇಳಿ, ನನ್ನ ಒಂದು ಎಂಜಾಯ್ಮೆಂಟ್ಗೋಸ್ಕರನೇ ನಾನು ಜೀವನನ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರನೇ ನಾನೇನ್ ಮಾಡ್ತಾ ಇದ್ದೀನಿ, ಈ ಒಂದು ಕರ್ಮ ಬಂಧನದಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿರ್ತೀನಿ, ಅದೇ ಒಂದು ಇದ್ರಲ್ಲೇನೆ ಮುಳುಗಿರ್ತೀನಿ. ಆದ್ರೆ ಯಾರು ಅನೇಕ ಜನ್ಮಗಳನ್ನ, ಎಷ್ಟೋ ಸಾವಿರಾರು ಲಕ್ಷಾಂತರ ಜನ್ಮಗಳನ್ನ ಎತ್ತದ ಮೇಲೆ ಯಾರೋ ಒಬ್ಬರಿಗೆ, ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಾಗತ್ತೆ, ಇದಕ್ಕೆಲ್ಲ ನಾನಲ್ಲ ಕಾರಣ, ವಾಸುದೇವ ಎಲ್ಲದಕ್ಕೂ ಕಾರಣ ಅಂತ. ಸೊ ಆವಾಗ ಏನಾಗುತ್ತೆ, ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾರೆ. ಆವಾಗ ಈ ಒಂದು ಯೋಗ ಅನ್ನೋದು ಈಗ ಹೇಳ್ತಾ ಇದಾರಲ್ಲ, ಈ ಶ್ಲೋಕದಿಂದ ಮುಂದೆ ಕೇಳ್ತಾರಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನನ ಪಡ್ತೀವಿ. ಸೊ ಅಷ್ಟೊಂದು ಸುದುರ್ಲಭವಾಗಿರುವಂತ ಒಂದು ಜ್ಞಾನ ಇದು, ಅಷ್ಟೊಂದು ಸುದುರ್ಲಭವಾಗಿರುವಂತ ಒಂದು ಮಾರ್ಗನ ಭಗವಂತ ನಮ್ಗೆ ತೋರಿಸ್ತಾ ಇದ್ದಾರೆ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಆ ಒಂದು ಸುದುರ್ಲಭವಾದಂತಹ ಒಂದು ಜೀವಾತ್ಮ ನಾವು ಆಗ್ಬೋದು. ನಮ್ಮ ಹತ್ರ ಆಪರ್ಚುನಿಟಿ ಇದೆ. ಸೊ ಆ ರೀತಿ ನಾವು ನಮ್ಮ ಜೀವನನ ಸಕ್ಸಸ್ ಮಾಡ್ಕೊಳ್ಳೋಣ. ಯೂಶಲಿ ಪ್ರತಿಯೊಬ್ಬರನ್ನ ಏನೇ ಒಂದು ಕೆಲಸ ಮಾಡೋದ್ರ ಗೋಲ್ ಅನ್ನೋದನ್ನ ಇರಬೇಕು. ಪ್ರತಿಯೊಬ್ಬರಿಗೂ ಅವರ ಜೀವನದ ಗೋಲ್ ಯಾರಾಗಿರ್ಬೇಕು, ಈ ವಾಸುದೇವ ಆಗಿರ್ಬೇಕು. ಒಬ್ಬೊಬ್ರದ್ದು ಒಂದೊಂದು ಗೋಲ್ ಅಲ್ಲ, ಗೋಲ್ ಸೆಟ್ಟಿಂಗ್ ಅನ್ಬಿಟ್ಟು ಅದು ಎಕ್ಸರ್ಸೈಸ್ ಮಾಡಿಸೋದಲ್ಲ. ಪ್ರತಿಯೊಬ್ಬರದ್ದು ಅಲ್ಟಿಮೇಟ್ ಗೋಲ್ ಇರೋದು ಒಂದೇ, ದಟ್ ಈಸ್ ವಾಸುದೇವ. ವಾಸುದೇವ ಸರ್ವಮಿತಿಂ ಸ ಮಹಾತ್ಮ ಸುದುರ್ಲಭ. ಎಲ್ಲಾ ಕಾರಣಕ್ಕೂ ಆ ಒಂದು ವಾಸುದೇವನೇ ಕಾರಣ. ನಮ್ಮ ಒಂದು ಜೀವನದ ಗುರಿ ಏನಾಗಿರ್ಬೇಕು, ಅಲ್ಟಿಮೇಟ್ ಗುರಿ ನಮ್ಮದಂದ್ರೆ ಪ್ರತಿಯೊಬ್ಬರ ಜೀವನದ ಒಂದು ಗುರಿ ಏನಾಗಿರ್ಬೇಕು, ಆ ವಾಸುದೇವ ಆಗಿರ್ಬೇಕು. ಯಾವಾಗ ಆ ಗುರಿ ಆಗಿರುತ್ತೆ, ಆ ಗುರಿನ ತಲುಪೋದಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡುವಂಥದ್ದು ನಮ್ಮ ಜೀವನ ಆಗಿರ್ಬೇಕು. ಸೊ ಆವಾಗ ಏನಾಗುತ್ತೆ, ನಾವು ಆ ಒಂದು ಗುರಿನ ತಲುಪೋದು. ಆದ್ರೆ ಈಗೇನಾಗಿದೆ, ಗುರಿ ಇಲ್ಲದ ಒಂದು ಸಮಾಜ ನಮ್ಮದು, ಗುರಿ ಇಲ್ಲದ ಒಂದು ಜನರು, ಗುರಿ ಇಲ್ಲದ ಒಂದು ಸಮಾಜ. ನಾವು ಪ್ರತಿಯೊಬ್ಬರು ತಮ್ಮದೇ ಆದಂತ ಒಂದು ಗುರಿಗಳನ್ನ ಇಟ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದೇನಾಗ್ತಾ ಇರುತ್ತೆ, ಅದು ನೀರಿನಲ್ಲಿ ಗುಳ್ಳೆಗಳು ಟಪ್ 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 ಅಂತ ಹೊಡೆದೋಗುತ್ತಲ್ಲ, ಆ ರೀತಿ ಅದು ಹೊಡೆದೋಗ್ತಾ ಇರುತ್ತೆ. ಅಲ್ಲ ಗುರಿಗಳು, ನಮ್ಮ ಜೀವನನೇ ಆ ರೀತಿ ಹೊಡೆದೋಗ್ತಾ ಇರುತ್ತೆ. ಅಷ್ಟೊಂದು ನಶ್ವರ ಆಗಿರೋಂತ ಒಂದು ಜೀವನ ನಮ್ದು. ಅದಕ್ಕೋಸ್ಕರನೇ ಆ ಒಂದು ನಮ್ಮ ಜೀವನದಲ್ಲಿ ನಿಜವಾದ ಒಂದು ಗುರಿನ ನಾವು ವಾಸುದೇವನ ಒಂದು ತೃಪ್ತಿಪಡಿಸೋದನ್ನ ನಾವು ಗುರಿಯಾಗಿ ಇಟ್ಕೋಬೇಕು. ಆವಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಇಲ್ಲಾಂದ್ರೆ ನಮ್ಮದೇ ಆದಂತ ಒಂದು ಗುರಿನಲ್ಲಿ ನಾವು ಕಳೆದೋಗ್ತೀವಿ. ನಾವಾಗ ಕಳೆದೋಗ್ತಾ ಇಲ್ಲ. ಸೊ ಅದನ್ನು ಸಹ ಭಗವಂತನ ಒಂದು ಮಾಯೆನಲ್ಲಿ, ಅಂದ್ರೆ ಅವರ ಒಂದು ತ್ರಿಗುಣಗಳೇನಿದೆ ಅವ್ರು ಆಡಿಸ್ತಾ ಇರ್ತಾರೆ, ಅದ್ರ ತಕ್ಕನಾಗಿ ನಾವು ಕುಣಿತಾ ಇರ್ತೀವಿ. ಆದ್ರೆ ನಾನ್ ಅನ್ಕೊಂತೀನಿ ನಾನ್ ಮಾಡ್ತಾ ಇದ್ದೀನಿ ಅಂತ. ಸೊ ಅಂತ ಒಂದು ಇದ್ರಲ್ಲಿರೋಂಥವ್ರು ನಾವು. ಸೊ ಅದಕ್ಕೋಸ್ಕರ ಈ ಒಂದು ಶ್ಲೋಕದಿಂದ ನಾವೇನ್ ಮಾಡ್ಬೇಕು, ಅದಕ್ಕೂ ಭಗವಂತನ ಹೇಳ್ತಾ ಇದ್ದೇನೆ, ಗಮನ ಇಟ್ಟು ಕೇಳು ಅಂತ. ಕೇಳಿ ಈ ಒಂದು ಮಾರ್ಗನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಜೀವನನ ನಾವು ಸಾರ್ಥಕ ಮಾಡ್ಕೊಳ್ಳೋಣ. ಹರೇ ಕೃಷ್ಣ. ಪ್ರಭು ಕೇಳಿಸ್ತಾ ಇದೆ, ಹೇಳಿ. ಸೊ ಇವತ್ತು ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ, ಸೊ ಯೋಗ, ಸೊ ಸಂಪರ್ಕ ಅಂತ ನಾವು ಭಗವಂತನ ಸಂಪರ್ಕವಾಗಿರ್ಬೇಕು. ಯಾವುದೇ ಒಂದೇ ಆಗಿರ್ಬೋದು, ಭಕ್ತಿಯಿಂದ ಆಗಿರ್ಬೋದು, ಸೊ ನಾವು ಮಾಡೋ ಕರ್ಮದಿಂದ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು, ಭಗವಂತನ ಜೊತೆ ಸಂಪರ್ಕದಿಂದ ನಾವು ಇದು ಜೀವನ ನಡೆಸ್ಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ ಪ್ರಭು. ಎಸ್. ಸೊ ಆಕ್ಚುಲಿ ಇಷ್ಟುವರೆಗೂ ಭಗವಂತ ನಮ್ಗೆ ಸಾಂಖ್ಯ ಪದ್ಧತಿ ಮೂಲಕ ನಮ್ಗೆ ಆತ್ಮ, ಈ ಒಂದು ಭೌತಿಕ ಪ್ರಪಂಚ, ಇದರದೆಲ್ಲ ಒಂದು ಜ್ಞಾನನ ಕೊಟ್ರು. ಸೊ ಅರ್ಜುನ ಏನ್ ಅನ್ಕೊಂಡ್ರು, ಅವರು ಅಲ್ಲಿ ಯೋಗ ಅಂದ್ರೆ ಎರಡನ್ನ ಅವ್ರು ಕನೆಕ್ಟ್ ಮಾಡೋಂತ ಇದನ್ನ ಮಾಡಿರ್ಲಿಲ್ಲ, ಒಬ್ಬನ್ನೇ ಇಟ್ಕೊಂಡ್ರು. ಅದಕ್ಕೋಸ್ಕರ ಅವ್ರು ಕೊಟ್ಟಂತ ಪ್ರತಿಯೊಂದನು ಉತ್ತರಗಳು ಏನಾಗಿತ್ತು, ನಾನು ಯುದ್ಧ ಮಾಡಬಾರ್ದು ಅನ್ನೋದು ಅವರ ಒಂದು ಇಂದ್ರಿಯ ತೃಪ್ತಿಯ ಮೇಲೇನೆ ಅದು ಇತ್ತು. ಸೊ ಯಾವಾಗ ಈ ಒಂದು ಯೋಗ ಅನ್ನೋದನ್ನ ಭಗವಂತ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ, ಅಲ್ಲಿ ಇನ್ನೊಬ್ರು ದೇವೋತ್ತಮ ಪರಮ ಪುರುಷ ಬರ್ತಾ ಇದ್ದಾರೆ, ಅವರ ಜೊತೆ ಕನೆಕ್ಟ್ ಆಗುವಂಥದ್ದು ಇಲ್ಲಿ ನಮ್ಗೆ ಬರ್ತಾ ಇದೆ. ಸೊ ಈಗ ಈ ಒಂದು ಶ್ಲೋಕದಿಂದ ಏನ್ ಮಾಡ್ತಾ ಇದ್ದಾರೆ, ಅವರು ಯೋಗನ, ಬುದ್ಧಿ ಯೋಗ ಅಂದ್ರೆ ಭಕ್ತಿ ಯೋಗದ ಬಗ್ಗೆ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಈ ಒಂದು ಜೀವಾತ್ಮ ಅನ್ನೋದು ಈ ಒಂದು
ಇಂದ್ರಿಯ ಭೋಗದಲ್ಲೇನೆ ಅನೇಕ ಜನ್ಮಗಳನ್ನ ಅದು ಎತ್ತುತ್ತಾ ಇರುತ್ತೆ. ಆದ್ರೆ ಅನೇಕ ಜನ್ಮಗಳು ಎತ್ತದ ಮೇಲೆ ಯಾರಿಗೋ ಕೆಲವ್ರಿಗೆ ಮಾತ್ರ ರಿಯಲೈಸ್ ಆಗತ್ತೆ. ಇವೆಲ್ಲದರ ಕಾರಣಕ್ಕೆ ಮೂಲ ಕಾರಣ ವಾಸುದೇವ. ಅವರ ಒಂದು ಎಂಜಾಯ್ಮೆಂಟ್ಗೋಸ್ಕರ ನಾವೆಲ್ಲರೂ ಜೀವನ ಮಾಡಬೇಕು, ನನ್ನ ಎಂಜಾಯ್ಮೆಂಟ್ಗೋಸ್ಕರ ಅಲ್ಲ ಅನ್ನೋದು ನಮಗೆ ಅನೇಕ ಜನ್ಮಗಳು ಎತ್ತದ ಮೇಲೆ ಯಾರನ್ನ ಒಬ್ಬರ ಕೃಪೆಯಿಂದ ನಮಗೆ ಅದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಇದು ಯಾರಿಗೂ ಈ ಒಂದು ಜ್ಞಾನ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ನಾವು ಮೊದಲಿಗೆ ಕೃಷ್ಣ ಅಂದ್ರೆ ವಾಸುದೇವನ ಗುರಿಯಾಗಿಟ್ಕೊಂಡು ನಾವು ಜೀವನನ ಶುರು ಮಾಡಬೇಕು. ಚಿಕ್ಕ ಮಗುವಾಗಿದ್ದಾಗಿಂದಾನೆ ಕೊನೆಯವರೆಗೂ ಅದೊಂದೇ ಗುರಿಯಾಗಿರ್ಬೇಕು. ಪ್ರತಿಯೊಬ್ಬರಿಗೂ ಪ್ರೈಮರಿ ಗೋಲ್ ವಾಸುದೇವ ಆಗಿರ್ಬೇಕು. ಅದರ ಪ್ರಕಾರ ನಾವೆಲ್ಲರೂ ಜೀವನನ ಮಾಡಬೇಕು. ಸೊ ಈ ಒಂದು ಶ್ಲೋಕದ ಇನ್ನೂ ಹೆಚ್ಚಿನ ವಿವರಣೆಗಳು ಇದೆ. ನಾಳೆ ದಿನ ಇದೇ ಒಂದು ಶ್ಲೋಕನ ನಾವು ಕಂಟಿನ್ಯೂ ಮಾಡೋಣ. ಸೊ ನಾಳೆ ಮತ್ತೆ ಭೇಟಿಯಾಗೋಣ 8 ಗಂಟೆಗೆ. ಇದೇ ಒಂದು ಭಗವದ್ಗೀತೆ 2ನೇ ಅಧ್ಯಾಯದ 39ನೇ ಶ್ಲೋಕನ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ಸೊ ಅಲ್ಲಿವರೆಗೂ ನಮ್ಗೆಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. जय हो श्रीमद् भगवद गीता की जय, जय श्रील प्रभुपाद की जय, जय निताय गौड़ प्रेमानंदे हरि 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 बोल।